ದಿನ ಪೂರ್ತಿ ಖುಷಿ ಇದ್ದೇವೆ ಅಂತಾನೆ ನಾವು ತಿಳ್ಕೊತಿದ್ದೇವೆ. ಸೊ ವೆಲ್ಕಮ್ ಟು ಆಲ್ ವಂಡರ್ಫುಲ್ ಸೆಷನ್ ಪಯನ್ ಕ್ಲಬ್ಬಿಗೆ. ಸೊ ನನ್ನ ಹೆಸರು ಉಮೇಶ್ ಅಂತ, ಪ್ರೈವೇಟ್ ಕಂಪನಿಯಲ್ಲಿ ಫಿನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಂಡರ್ಫುಲ್ ಬಿಸ್ನೆಸ್ ಅವಕಾಶದಲ್ಲಿ ಪಾಠ ಮೇಲೆ ತಗೊಂಡಿದ್ದೇನೆ. ತುಂಬಾನೇ ಲೈಫ್ ಬದಲಾವಣೆ ಆಯ್ತು. ಥ್ಯಾಂಕ್ಸ್ ಟು ಆಲ್ ಮೈ ಅಪ್ಲಯನ್ಸ್, ಎಸ್ಪೆಷಲಿ ನಮ್ಗೆ ಈ ಅವಕಾಶ ತೋರಿಸಿಕೊಟ್ಟಿರುವಂತಹ ಜಯಶ್ರೀ ಮೇಡಮ್ ಮತ್ತೆ ಅವರ ಫ್ಯಾಮಿಲಿ ಅವರಿಗೆ ಸೊ ತುಂಬಾ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಐ ಮೀನ್ ಮೋದಿ ಕೇರ್ ಬಿಸ್ನೆಸ್ ಬಂದ ನಂತರ ಹೇಗೆ ನಮ್ಮ ಲೈಫ್ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲರ ಒಂದು ಎಕ್ಸ್ಪೀರಿಯನ್ಸ್ ನಾವು ತಿಳ್ಕೊಬಹುದು. ಜೊತೆಗೆ ಹೇಗೆ ನಾವು ಲೈಫ್ ಅನ್ನ ಲೀಡ್ ಮಾಡಬಹುದು, ನಗ್ನಗ್ತಾ ಇರ್ಬೋದು ಅಥವಾ ನಗ್ನಗ್ತಾ ಇರೋದ್ರ ಜೊತೆಗೆ ನಾವು ದೊಡ್ಡ ಇನ್ಕಮ್ ಅನ್ನು ಕೂಡ ಪಡೆಯಬಹುದು. ಇವತ್ತಿನ ಸೆಷನ್ ಶುರು ಮಾಡೋದಕ್ಕೆ ಮುಂಚೆ ಒಂದು ಸ್ಮಾಲ್ ಸ್ಟೋರಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಬ್ಬ ಮಾಂಕ್ ಅಂತಂದ್ರೆ ಸಾಧು ಅಂತ ಹೇಳ್ತೀವಲ್ಲ, ಈ ಸಾಧು ಅವರು ತುಂಬಾ ಅಂದ್ರೆ ಗೌತಮ ಬುದ್ಧ ಅವರ ಒಂದು ನಡೆ ನುಡಿಗಳನ್ನ ಅನುಸರಿಸುವವರು, ಅವರ ಜೀವನದ ಪಾಠಗಳನ್ನ ಅನುಸರಿಸಿರುವವರು. ಆ ಸಾಧು ಏನಾಗ್ತಾ ಇದ್ದಾರೆ ಅಂತ ಯಾವಾಗ್ಲೂ ಬೆಳಿಗ್ಗೆ ಹೊತ್ತಿಗೆ ಎದ್ದುಕೊಂಡು ನದಿ ತೀರದಲ್ಲಿ ಓಡಾಡ್ತಾ ಇರ್ತಾರೆ, ಆಚೆ ಈಚೆ ಓಡಾಡ್ತಾ ಇರ್ತಾರೆ. ಅಂದ್ರೆ ಎಕ್ಸರ್ಸೈಸ್ ಟೈಪ್ ಅಲ್ಲಿ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಅವರ ಕಾಲಡಿಗೆ ಒಂದು ಏನೋ ಒಂದು ತಗಲಿದಾಗೆ ಆಯ್ತು. ಅದು ಕಾಲ ಅದ್ರ ತುಳಿದಾಗ ಅದು ಸಡನ್ ಆಗಿ ಒಡ್ದೋದಂಗೆ ಆಯ್ತು ಅವ್ರಿಗೆ. ಸೊ ಅವ್ರು ತುಂಬಾ ಫೀಲ್ ಮಾಡ್ಕೊಂಡ್ರು. ಏನಾಯ್ತು ಅಂತಂದ್ರೆ ಕತ್ಲೆಯಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಅವ್ರ ಮನಸ್ಸಲ್ಲಿ ಎನ್ಸ್ಕೊಂಡ್ರು ಏನಂತಂದ್ರೆ, ಓ ನಾನು ಕಪ್ಪೆನ ತುಳಿದ್ನ ಏನಂತ, ಆ ಕಪ್ಪೆ ಸತ್ತೋಯ್ತ ಏನಂತ ಹೇಳ್ಕೊಂಡು ತುಂಬಾ ಒಂಥರ ಬೇಜಾರ್ ಮಾಡ್ಕೊಂಡ್ರು. ಯೂಶಲಿ ಆಗಿ ಈ ತುಂಬಾ ಜನ ಈ ಜೈನಿಸ್ ಇರ್ಬೋದು, ಬೌದ್ಧಿಸ್ ಇರ್ಬೋದು, ಅವರು ಯಾವುದೇ ಒಂದು ಪ್ರಾಣಿ ಹಿಂಸೆ ಮಾಡಕ್ಕೆ ರೆಡಿ ಇರೋದಿಲ್ಲ. ಸೊ ಅವ್ರು ತಿಳ್ಕೊಂಡಿದ್ದು ಕಪ್ಪೆಯನ್ನು ಸತ್ತೋಯ್ತೇನೆ ಅಂತ ಹೇಳ್ಕೊಂಡು ಹಾಗೇನೆ ಮನೆಗೆ ಬರ್ತಾರೆ. ಮನೆಗೆ ಬಂದ್ಕೊಂಡು ತುಂಬಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಓ ನನ್ನಿಂದಾಗಿ ಒಂದು ಕಪ್ಪೆ ಸತ್ತೋಯ್ತು ಅಂತ ಹೇಳ್ಕೊಂಡು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅದೇ ನದಿ ತೀರಕ್ಕೆ ಹೋಗ್ತಾರೆ. ಅವಾಗ್ಲೂ ಅವರ ತಲೆಯಲ್ಲಿ ಅದೇ ಯೋಚನೆ ಬರ್ತಾ ಇತ್ತು, ಓ ನನ್ನಿಂದಾಗಿ ನಿನ್ನೆ ಒಂದು ಕಪ್ಪೆ ಸತ್ತೋಗಿದೆ ಅಂತ ಹೇಳ್ಕೊಂಡು. ಆ ದಿನ ಅವ್ರು ಮತ್ತೆ ಅವರ ರೆಗ್ಯುಲರ್ ವಾಕಿಂಗ್ ಮಾಡಕ್ಕೆ ಹೋಗಿರಲ್ಲ, ಮತ್ತೆ ರಿಟರ್ನ್ ಬಂದ್ಬಿಟ್ಟು ಮನೇಲಿ ಕೂತಿರ್ತಾರೆ. ಅದರ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅದೇ ಯೋಚನೆ ತಲೆಯಲ್ಲಿ. ಅವರಿಗೆ ಆ ಒಂದು ಕಪ್ಪೆ ಬಗ್ಗೆ ಯೋಚನೆ ಮಾಡ್ತಾ, ಓ ನನ್ನಿಂದಾಗಿ ಆ ಕಪ್ಪೆ ಫ್ಯಾಮಿಲಿ ಎಲ್ಲ ಸತ್ತೋಯ್ತೇನೋ ಅನ್ನೋ ತರ ತುಂಬಾ ಫೀಲ್ ಮಾಡ್ತಾರೆ. ಒಂದಿನ ಏನಾಗುತ್ತೆ, ಸರಿ ಏನಾದ್ರೂ ಆಗ್ಲಿ ಅಂತ ಹೇಳ್ಕೊಂಡು ನೈಟ್ ಬಿಟ್ಟು ಅವ್ರು ಹಗಲತ್ತಲ್ಲೇ ಆ ನದಿ ತೀರಕ್ಕೆ ಮತ್ತೆ ಹೋಗ್ತಾರೆ. ನದಿ ತೀರಕ್ಕೆ ಹೋದಾಗ ಅದೇ ಪ್ಲೇಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಎಲ್ಲಿ ಅವರ ಕಾಲಿಗೆ ಒಂದು ಶಬ್ದ ಆಯ್ತು, ಅಂದ್ರೆ ಹೊಡೆದೋದಾಗೆ ಶಬ್ದ ಆಯ್ತು. ಅದು ನೋಡಿದಾಗ ಅಲ್ಲಿ ಜಸ್ಟ್ ಅದು ಕಪ್ಪೆ ಇರ್ಲಿಲ್ಲ, ಅಲ್ಲಿ ಜಸ್ಟ್ ಚಿಪ್ಪುಗಳಿದ್ದಿದ್ದು ಅಷ್ಟೇ. ಸೊ ಜಸ್ಟ್ ಚಿಪ್ಪು ತುಳಿದಾಗ ಅದು ಶಬ್ದ ಬಂತು. ಅವ್ರು ತಿಳ್ಕೊಂಡಿದ್ದ ಯೋಚನೆನೇ ಬೇರೆನೆ ಆಗಿತ್ತು. ಸೊ ಫ್ರೆಂಡ್ಸ್, ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಕೂಡ ಏನೇನೋ ಯೋಚನೆ ಮಾಡ್ತೀವಿ, ತಪ್ಪು ಕಲ್ಪನೆಯನ್ನ ಬೇಗ ನಾವು ನಮ್ಮ ಮೈಂಡ್ ಅಲ್ಲೇ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ. ಸೊ ಹಾಗಾಗಿ ಯಾವಾಗ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೋ ಆ ದಿನ ಪೂರ್ತಿ ನೆಗೆಟಿವ್ ಆಗಿ ಇರುತ್ತೆ. ಜೊತೆಗೆ ನಾವು ನಮ್ಮ ಲೈಫ್ ಜೊತೆಗೆ ಇನ್ನೊಬ್ಬರ ಲೈಫ್ ಅನ್ನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅವರಿಗೆ ಹೇಳ್ತಾ ಹೋಗ್ತೇವೆ, ಅಯ್ಯೋ ನನ್ನಿಂದಾಗಿ ಹೀಗೆ ಆಯ್ತು. ನಾನು ಆ ಒಂದು ಮೂಡಲ್ಲಿ ಇದ್ದಾಗ ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡೋದು ಬಿಟ್ಟು ಬೇರೆ ಏನೇನೋ ಮಾಡ್ತೇವೆ. ಸೊ ಲೈಫ್ ಒಂಥರ ಟೋಟಲ್ ಆಗಿ ಮಿಸರಬಲ್ ಆಗಿರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಒಂದ್ಸಾರಿ ಆ ಮೊಮೆಂಟ್ ಅಲ್ಲಿ ಎಲ್ಲಿ ನಾವು ತಪ್ಪು ಮಾಡಿದೀವಿ ಅಲ್ಲೇ ಅದನ್ನ ನೋಡ್ತಾ ಹೋದಾಗ ಖಂಡಿತ ಅದಕ್ಕೆ ಒಂದು ದಾರಿ ಸಿಗುತ್ತೆ ಸರಿಯಾಗೋದಕ್ಕೆ. ಸೊ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಹೇಳ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಸೊ ಕಾರ್ಯಕ್ರಮದಲ್ಲಿ ಮೊದಲಾಗಿದೆ ನಾವು ಮಾಡ್ತಿರುವಂತದ್ದು ಬುಕ್ ರೀಡಿಂಗ್. ಸೊ ಇವತ್ತಿನ ಬುಕ್ ರೀಡಿಂಗ್ ನಾನು ನಮ್ಮ ಗ್ರೇಟ್ ಲೀಡರ್ ನಮ್ಮ ಮಹೇಶ್ ಪಟಗರ್ ಅವರನ್ನ ಕರಿತಿದ್ದೇನೆ. ಪ್ಲೀಸ್ ವೆಲ್ಕಮ್. ಒಂದ್ ನಿಮಿಷ. ನೂರ್ ಅಹಮದ್. ಸಾರಿ, ನೂರ್ ಅಹಮದ್ ಸರ್, ಪ್ಲೀಸ್ ವೆಲ್ಕಮ್. Yes, sir. Good morning, sir. ಆಡಿಬಲ್ ಇದೆಯಾ ಸರ್? ಎಸ್ ಸರ್, ಪ್ಲೀಸ್ ವೆಲ್ಕಮ್. ನನ್ನ ಹೆಸರು ನೂರ್ ಅಹಮದ್ ಅಂತ ಅಂದ್ಬಿಟ್ಟು ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಒಂದು ಕಂಪ್ನಿ ರನ್ ಮಾಡ್ತಾ ಪಾರ್ಟ್ ಟೈಮ್ ನಲ್ಲಿ ನಾ ಮೋದಿ ಕೇರ್ ಅವಕಾಶವನ್ನು ಇದ್ದೀನಿ. ಹಾಗೆ ನನಗೆ ಅವಕಾಶ ಕೊಟ್ಟಂತ ನಾಗರತ್ನ ಮೇಡಮ್ ಅವರಿಗೂ ಹಾಗೂ ಹೆಜ್ಜೆಗೂ ನನಗೆ ಸ್ಫೂರ್ತಿ ಕೊಡ್ತಕ್ಕಂಥ ಜಯಶ್ರೀ ಮೇಡಮ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಇವತ್ತಿನ ಬುಕ್ಸ್ ಬಂದ್ಬಿಟ್ಟು ರಾಬಿನ್ ಶರ್ಮಾ ಅವರು ಬರೆದಿರ್ತಕ್ಕಂಥ ನೀನು ಸತ್ತರೆ ಅಳುವವರು ಯಾರು, ಅದರಿಂದ ಒಂದು ಚಾಪ್ಟರ್ ಹೂ ವಿಲ್ ಕ್ರೈ ವೆನ್ ಯು ಡೈ. ಅದರಿಂದ ಕಡಿಮೆ ನಿದ್ದೆ ಮಾಡಿ,
ನಿದ್ರೆ ಬಗ್ಗೆ ಅವರು ಹೇಳಿದ್ದಾರೆ, ಕಡಿಮೆ ನಿದ್ದೆಯನ್ನು ಮಾಡಿ. ಥಾಮಸ್ ಎಡಿಸನ್ ರವರ ಜೀವನ ಕಥೆಯು ಓದಲು ನಿಜಕ್ಕೂ ಯೋಗ್ಯವಾದದ್ದು. ಅರೆ ದಾರ್ಶನಿಕರು, ಅರೆ ಮೇಧಾವಿ ಆದ ಆತ ಈ ಭೂಮಿಯಲ್ಲಿ ತನ್ನ ಸಮಯವನ್ನು ಅತ್ಯುತ್ತಮ ರೀತಿಯಲ್ಲಿ ಕಳೆದ ಅಪ್ರತಿಮ ಆವಿಷ್ಕಾರಕ. 6 ತಿಂಗಳ ಔಪಚಾರಿಕ ಶಾಲಾಭ್ಯಾಸ ಮಾಡಿದ್ದರೂ ದಿ ಡಿಕ್ಲೈನ್ ಅಂಡ್ ಫಾಲ್ ಆಫ್ ದಿ ರೋಮನ್ ಎಂಪೈರ್ ನಂತಹ ಮಹಾಗ್ರಂಥಗಳನ್ನು ತನ್ನ 8ನೇ ವಯಸ್ಸಿನಲ್ಲಿ ಓದಿದ ಮತ್ತು ತನ್ನ 30ನೇ ವಯಸ್ಸಿನಲ್ಲಿ ರಿಕಾರ್ಡ್ಗಳಲ್ಲಿ ಶಬ್ದಗಳನ್ನು ಸೆರೆ ಹಿಡಿಯಬಲ್ಲ ಫೋನೋಗ್ರಾಫವನ್ನು ಕಂಡು ಹಿಡಿದನು. ತನ್ನ 8ನೇ ವಯಸ್ಸಿನಲ್ಲಿನೂ ಕೂಡ ಸ್ಕೂಲ್ ಅಷ್ಟೇ ಓದಿಬಿಟ್ಟು ಬರೀ 6 ತಿಂಗಳಿನಲ್ಲಿ ಪ್ರಪಂಚದ ಮಹಾಗ್ರಂಥವನ್ನು ಓದಿದಂತ ಮಹಾನ್ ಮೇಧಾವಿ ಈತ. ಸಕಾರಾತ್ಮಕ ಆಲೋಚನೆಯ ಗುರುವಾದ ಆತ ಬಹುತೇಕ ಕಿವುಡನಾದರೂ ಏಕೆ ಒಂದು ಶ್ರವಣ ಯಂತ್ರವನ್ನು ಕಂಡು ಹಿಡಿದಿಲ್ಲ ಎಂದು ಯಾರೋ ಒಬ್ಬರು ಅವರನ್ನು ಕೇಳಿದಾಗ, ನೀವು ತುಂಬಾ ಮೇಧಾವಿ ಆಗಿದ್ದೀರಿ, ಯಾಕೆ ಒಂದು ಶ್ರವಣವನ್ನು ನೀವು ಕಂಡು ಹಿಡಿದಿಲ್ಲ ಅಂತ ಕೇಳಿದ್ರಂತೆ. ಯಾಕಂದ್ರೆ ಅವರು ಕಿವುಡರಾಗಿದ್ದರು. ನೀವು ಕೇಳಿಕೊಳ್ಳದೆ ಆಗುವಷ್ಟು ಎಷ್ಟನ್ನೂ ಕಳೆದ 24 ಗಂಟೆಗಳಲ್ಲಿ ನೀವು ಕೇಳಿದ್ದೀರಿ ಎಂದರು. ಮುಂದುವರಿಸುತ್ತಾ ಹಸನ್ಮುಖರಾಗಿ ಅವರು, ಕೂಗಬೇಕಾದ ವ್ಯಕ್ತಿ ಎಂದೂ ಸುಳ್ಳನ್ನು ಹೇಳಲಾರನು. ಆದರೆ ಈ ವಿಶೇಷ ವ್ಯಕ್ತಿಯ ಅತ್ಯಂತ ಅಪರೂಪದ ಸಾಮರ್ಥ್ಯವೆಂದರೆ ಕೇವಲ 4 ಗಂಟೆಗಳ ಕಾಲ ಮಲಗುವ ಅಭ್ಯಾಸ. ಈ ಮಹಾನ್ ವ್ಯಕ್ತಿಯ ಒಂದು ಹ್ಯಾಬಿಟ್ ಏನಿತ್ತಪ್ಪ ಅಂತಂದ್ರೆ, ಜಾಸ್ತಿ ನಿದ್ರೆಯನ್ನು ಮಾಡುತ್ತಿರಲಿಲ್ಲ, ಕೇವಲ 4 ಗಂಟೆಗಳ ಕಾಲ ಮಾತ್ರ ನಿದ್ರೆಯನ್ನು ಮಾಡುತ್ತಿದ್ರು. ಮಲಗುವ ಅಭ್ಯಾಸ ನಿದ್ದೆಯು ಮದ್ಯದಂತೆ, ಒಮ್ಮೆಲೆ ನೀವು ಬಹಳ ಸೇವಿಸಿದರೆ ಆಗ ಅದು ನಿಮ್ಮನ್ನು ಮತ್ತರನ್ನಾಗಿಸುತ್ತದೆ. ಅಂದ್ರೆ ಜಾಸ್ತಿ ನಿದ್ದೆ ಮಾಡಿದರೆ, ಜಾಸ್ತಿ ಹೇಗೆ ಡ್ರಿಂಕ್ಸ್ ಮಾಡಿದಾಗ ಜಾಸ್ತಿ ಕಿಕ್ ಹೊಡೆಯುತ್ತಿತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಮದ್ಯವನ್ನು ಸೇವನೆ ಮಾಡಬಾರ್ದು, ಕಡಿಮೆ ನಿದ್ರೆಯನ್ನು ಮಾಡಬೇಕಂತ ಹೇಳ್ತಾ ಇದ್ರಂತೆ. ನೀವು ನಿಮ್ಮ ಸಮಯ, ಚೈತನ್ಯ ಮತ್ತು ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ನಮ್ಮಲ್ಲಿ ಬಹಳಷ್ಟು ಜನರು ಅಗತ್ಯವಿರುವುದಕ್ಕಿಂತ ಹೆಚ್ಚು ಕಾಲ ನಿದ್ದೆ ಮಾಡುತ್ತೇವೆ. ನಾವು ಅತ್ಯುತ್ತಮವಾಗಿ ಕೆಲಸ ಮಾಡಲು ನಮಗೆ ಕನಿಷ್ಠ 8 ಗಂಟೆಗಳ ಕಾಲ ನಿದ್ದೆ ಬೇಕು ಎಂಬುದನ್ನು ನಾವು ನಮಗೆ ಹೇಳಿಕೊಳ್ಳುತ್ತೇವೆ. ಕಡಿಮೆ ನಿದ್ದೆ ಮಾಡಿ ಹೇಳುವುದನ್ನು ನಮಗೆ ಊಹಿಸಲು ಸಾಧ್ಯವಿಲ್ಲ. ಆ ಆಲೋಚನೆಯೇ ನಮ್ಮಲ್ಲಿ ನಡುಕು ಉಂಟು ಮಾಡುತ್ತದೆ. ಆದರೂ ನಾನು ಈ ಹಿಂದಿನ ಪಾಠವನ್ನು ಬರೆದಂತೆ ಬಹಳ ಮುಖ್ಯವೆಂದರೆ ನಿದ್ದೆಯ ಪ್ರಮಾಣಕ್ಕಿಂತ ನಿದ್ದೆಯ ಗುಣಮಟ್ಟ ಮುಖ್ಯ. ಜಾಸ್ತಿ ನಿದ್ದೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕಡಿಮೆ ನಿದ್ದೆ ಮಾಡಿ ಕ್ವಾಲಿಟಿ ನಿದ್ದೆ ಮಾಡೋದು, ಕ್ವಾಂಟಿಟಿ ನಿದ್ದೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದ್ರು ಥಾಮಸ್ ಆಲ್ವಾ ಎಡಿಸನ್ ಅವರು. ನಿಮ್ಮ ಜೀವನದ ಎಲ್ಲವೂ ಸುಗಮವಾಗಿ ಸಾಗುತ್ತಿದ್ದ ಕಾಲವನ್ನು ನೆನಪಿಸಿಕೊಳ್ಳಿ. ನೀವು ಆಫೀಸಿನಲ್ಲಿ ಚೆನ್ನಾಗಿ ಮುಂದುವರಿಯುತ್ತಿದ್ದೀರಿ, ನಿಮ್ಮ ಸಂಬಂಧಗಳು ಹಾರ್ದಿಕವಾಗಿದ್ದವು ಮತ್ತು ನೀವು ನಿಮ್ಮ ಆಂತರಿಕ ಬದುಕಿನಲ್ಲಿ ಬೆಳೆಯುತ್ತಿದ್ದೀರಿ. ನಿಮ್ಮ ಬದುಕಿನ ಪ್ರತಿಯೊಂದು ನಿಮಿಷದಲ್ಲಿಯೂ ತುಂಬಾ ಶಕ್ತಿಯಿಂದ ಚಿಮ್ಮುತ್ತಿದ್ದೀರಿ ಮತ್ತು ಭಾವೋದ್ವೇಗದಿಂದ ಇರುತ್ತಿದ್ದೀರಿ. ನೀವು ಬಹಳಷ್ಟು ಜನರಂತಿದ್ದೀರಿ. ಆಗ ನೀವು ಕಡಿಮೆ ನಿದ್ದೆಯಲ್ಲೂ ಆರಾಮಿದ್ದೀರೆಂದು ನೆನಪಿಸಿಕೊಳ್ಳಿ. ಆಗ ನೀವು ಎಷ್ಟು ಉದ್ರಿಕ್ತರಾಗಿದ್ದೀರೆಂದರೆ ಅತಿ ನಿದ್ದೆಯಿಂದಾಗಿ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳುವುದು ಇಷ್ಟವಿರಲಿಲ್ಲ. ಈಗ ನಿಮಗೆ ಜೀವನದ ಸ್ಥಿತಿ ಚೆನ್ನಾಗಿರದ ಸಮಯದ ಬಗ್ಗೆ ನೆನಪಿಸಿಕೊಳ್ಳಿ. ನಿಮ್ಮ ಉದ್ಯೋಗ ಬಹಳ ದಣಿವು ತರುವಂತಿದ್ದಾಗಿತ್ತು. ನಿಮ್ಮ ಬದುಕಿನಲ್ಲಿರುವ ಜನರು ನಿಮ್ಮನ್ನು ಬಹಳ ಕಾಡುತ್ತಿದ್ದರು ಮತ್ತು ನಿಮಗಾಗಿ ಸಮಯವೇ ಇರಲಿಲ್ಲ. ಆ ಸಮಯದಲ್ಲಿ ನೀವು ಎಂದಿಗಿಂತಲೂ ಪ್ರಾಯಶಃ ಹೆಚ್ಚು ನಿದ್ರಿಸುತ್ತಿರಬಹುದು. ಪ್ರಾಯಶಃ ನೀವು ಶನಿವಾರ ಅಥವಾ ಭಾನುವಾರ ಮಧ್ಯಾಹ್ನ 2 ಗಂಟೆಯವರೆಗೆ ಮಲಗಿದ್ದೀರೆನಿಸುತ್ತದೆ. ಕಷ್ಟ ಕಾಲದ ವಾಸ್ತವದಿಂದ ತಪ್ಪಿಸಿಕೊಳ್ಳಲು ನಾವು ಆಗಾಗ್ಗೆ ಹೆಚ್ಚು ನಿದ್ರೆ ಮಾಡುತ್ತೇವೆ. ಆದರೆ ನೀವು ಕೊನೆಗೆ ಎದ್ದಾಗ ನಿಮಗೆ ಅನಿಸುತ್ತದೆ ನಿದ್ದೆಯ ಮಂಪರಿನಲ್ಲಿ ಪ್ರೇರಣೆಯೇ ಇಲ್ಲದೆ ಸುಸ್ತಾಗಿರುತ್ತಿದ್ದೀರಿ ಅಂತ ಅರ್ಥ. ಆದ್ದರಿಂದ ಮುಖ್ಯವೆಂದರೆ ನಿಮ್ಮ ದೇಹ ಗಳಿಸುವ ಪುನರ್ಜೀವನ ಚೈತನ್ಯದ ಪ್ರಮಾಣವೇ ಹೊರತು ನೀವು ಎಷ್ಟು ಗಂಟೆ ನಿದ್ದೆ ಮಾಡುತ್ತೇವೆ ಎಂಬುದು ಮುಖ್ಯವಲ್ಲ. ಹಾಸಿಗೆಯಲ್ಲಿ ಕಡಿಮೆ ಕಾಲಕ್ಕಾಗಿ ಪ್ರಯತ್ನಿಸಿ, ಆದರೆ ಹೆಚ್ಚು ಸತ್ಯದ ಗಾಢ ನಿದ್ದೆಗಾಗಿ ಪ್ರಯತ್ನಿಸಿ. ಸುಸ್ತು ಎನ್ನುವುದು ಬಹಳಷ್ಟು ಬಾರಿ ನಿಮಗೆ ಇಷ್ಟವಾಗುವುದನ್ನು ಮಾಡುವುದರಿಂದ ಬರುವ ಒಂದು ಮಾನಸಿಕ ಸೃಷ್ಟಿ ಎಂಬುದನ್ನು ತಿಳಿಯಿರಿ. ಹೆನ್ರಿ ವರ್ಡ್ಸ್ ಅವರು, ಲಾಂಗ್ ಫೆರಾರ್ ಅವರು ಈ ವಿವೇಕದ ಮಾತುಗಳನ್ನು ನೆನಪಿಡಿ. ಮಹಾನರು ತಲುಪಿದ ಮತ್ತು ಉಳಿಸಿಕೊಂಡ ಎತ್ತರಗಳು ದಿಢೀರ ಹಾರಾಟದ ಸಾಧನಗಳಲ್ಲ, ಆದರೆ ಅವರು ತಮ್ಮ ಸಂಗಾತಿಗಳು ನಿದ್ರಿಸುತ್ತಿದ್ದಾಗ ರಾತ್ರಿಯಲ್ಲಿ ಮೇಲೇರಲು ಶ್ರಮಿಸುತ್ತಿದ್ದಾರೆ. ಫ್ರೆಂಡ್ಸ್, ಏನಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಅವರು ಏನ್ ಹೇಳ್ತಾ ಇದ್ರಂದ್ರೆ, ಕಡಿಮೆ ನಿದ್ದೆಯನ್ನು ಮಾಡಬೇಕು, ಕ್ವಾಂಟಿಟಿ ನಿದ್ದೆ ಮಾಡೋದಕ್ಕಿಂತ ಕ್ವಾಲಿಟಿ ನಿದ್ರೆಯನ್ನು ಮಾಡಿ. ತಮ್ಮ ಸಂಗಾತಿಗಳು ಮಲಕೊಂಡಿದ್ದಾಗ ಇವರು ಎದ್ದು ಹಾಸಿಗೆಯಲ್ಲಿ ನಿಂತ್ಕೊಂಡು ತಾವು ಹೇಗೆ ಉತ್ತುಂಗಕ್ಕೆ ಏರಬೇಕು ಅನ್ನೋದನ್ನ ಅವರು ವಿಜುವಲೈಸೇಷನ್ ಮಾಡ್ಕೊಂತ ಇದ್ರು. ಯಾಕಂದ್ರೆ ಈ ಬುಕ್ಸ್ ತುಂಬಾ ಫೇಮಸ್ ಬುಕ್ಸ್. ನಮ್ಮ ತಾರಾ ಮೇಡಮ್ ಅವ್ರು ಯಾವಾಗ್ಲೂ ಯೂಟ್ಯೂಬ್ ನಲ್ಲಿ ಬರ್ತಾ ಇರ್ತೈತೆ. ಬಟ್ ಈ ಬುಕ್ಸ್ ಅನ್ನು ಇವಾಗ ನಾನು ಪರ್ಚೇಸ್ ಮಾಡಿದೆ. ಪ್ರತಿಯೊಬ್ಬ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಬುಕ್ಸ್ ಫ್ರೆಂಡ್ಸ್.
ಇದನ್ನು ಪ್ರತಿಯೊಬ್ರು ಓದ್ಬೇಕು. ಹಾಗೇನೆ ಮನುಷ್ಯನ ಯಾವಾಗ್ಲೂ ನಾವು ತಿಳ್ಕೊಂಡಿರ್ತೇವೆ. ಸೊ ಯಾರು ನಮ್ಮ ಅಪ್ಲೈನ್ ಹೇಳಿದಾಗ 4 ಗಂಟೆಗೆ ಹೇಳ್ಬೇಕು 4 ಗಂಟೆಗೆ ಹೇಳ್ಬೇಕು, ಅಯ್ಯೋ ಮೇಡಮ್ ನನಗೆ ನಿದ್ರೆನೇ ತಡ್ಕೊಳಕ್ ಆಗಲ್ಲ ಅಂತಂದು. ಯಾಕಂದ್ರೆ ನಾವು ಮಾಡ್ಕೊಳ್ಳೋದು 8 ಅವರ್ ನಿದ್ರೆ ಮಾಡ್ಬೇಕಂದ್ರೆ ನಮ್ಮ ಮೈಂಡ್ ಸತ್ತದು. ಯಾಕಂದ್ರೆ 4 ಅವರ್ ನಿದ್ರೆ ಆದ್ರೂ ಸಾಕು, ಮನುಷ್ಯನ ದೇಹಕ್ಕೆ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದು ಈ ಒಂದು ಚಾಪ್ಟರ್ ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಓದಕ್ಕೆ ಅವಕಾಶ ಮಾಡಿಕೊಂಡು ಉಮೇಶ್ ಸರ್ಗೂ ತುಂಬಾ ಧನ್ಯವಾದ. ಸೂಪರ್ ಸರ್, ಸೂಪರ್ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಒಂದು ಮಾರ್ನಿಂಗ್ ಹ್ಯಾಬಿಟ್ ಗಳಲ್ಲಿ ಇದು ಒಂದು ನಿಜವಾಗಿನ ಫಸ್ಟ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಯಾವ ನಾವು ಬೆಳಿಗ್ಗೆ ಬೇಗ ಎದ್ದು ನಮ್ಮ ದಿನನಿತ್ಯವನ್ನು ಶುರು ಮಾಡ್ತೀವೋ ಅವಾಗಂತೂ ನಿಜವಾಗಿ ತುಂಬಾ ಖುಷಿಯಾಗಿರೋದಕ್ಕಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ಕೂಡ ಒಂದು ಚಾಪ್ಟರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದರ ಬಗ್ಗೆ ಮುಂದಕ್ಕೆ ತಿಳ್ಕೊಂಡು ಹೋಗೋಣ. ನೆಕ್ಸ್ಟ್ ಇವತ್ತಿನ ಕಾರ್ಯಕ್ರಮದಂತೆ ನೆಕ್ಸ್ಟ್ ನಮ್ಮ ಜೊತೆಗೆ ಇನ್ನೊಬ್ರು ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ, ಅವರನ್ನು ಕರೆಯೋಣ. ಸೊ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಕೃಷ್ಣಪ್ಪ ಸರ್, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಸರ್, ನನ್ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ. ನಾವಿವತ್ತು ಯಾಕಂದ್ರೆ ನಾವು ಮಾಡ್ತಾ ಇರುವಂತ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಬೆನ್ನು ಮೂಳೆ ಅಂತ ಹೇಳ್ತೀವಿ. ಅದೇ ತರ ಈ ಕಾರ್ಯಕ್ರಮನು ನಮ್ಗೊಂಥರ ಮೋಟಿವೇಶನ್ ಕೊಡ್ತಾ ಇದೆ. ಎಲ್ಲಾರ್ಗುನು ಈ ಕಾರ್ಯಕ್ರಮ ಯಾರು 5M ಕ್ಲಬ್ ನ ಜಾಯಿನ್ ಆಗ್ತಾ ಇದ್ದಾರೆ, ಇಲ್ಲಿ ಎಲ್ಲಾ ಪಡ್ಕೊಳ್ಳಕ್ಕೆ ಅವಕಾಶ ಇದೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಾರ್ಗುನು ಬೆಳಗಿನ ಶುಭೋದಯ ತಿಳಿಸ್ತಾ, ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ಪ್ರೈವೇಟ್ ಕಂಪನಿನಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಮೋದಿಕೇರ್ನಲ್ಲಿ ಒಂದು ಭಾಗವಾಗಿ ನನ್ಗೆ ತುಂಬಾ ಖುಷಿಯಿಂದ ಫ್ಯಾಸಿನೇಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ನಾವು ಇವತ್ತು ಬೆಳಿಗ್ಗೆ ನೋಡಿ, ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತಂದ್ರೆ ಇತಿಮಿತಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅದಿದ್ರೆ ತುಂಬಾ ಒಳ್ಳೇದು. ಅದೇ ತರ ನಾವಿವಾಗ ಯಾವುದೇ ಪದಾರ್ಥ ನಾವು ಆಚೆ ಕಡೆ ತಗೊಳ್ತಾ ಇರೋದು ಪೆಸ್ಟಿಸೈಡ್ ಹೊಡಿತಾ ಇರೋದ್ರಿಂದ, ರೈತರು ಬೆಳೆ ಜಾಸ್ತಿ ಬೆಳೆಯೋದಕ್ಕೋಸ್ಕರ ಪೆಸ್ಟಿಸೈಡ್ ನ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸೋದ್ರಿಂದ ಆ ಪದಾರ್ಥದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಆಗಿರುತ್ತೆ. ಅದನ್ನ ನಾವು ಮಾರ್ಕೆಟ್ ಇಂದ ತಗೊಂಡ್ಬರ್ತೀವಿ. ಅದನ್ನ ನಾವು ಬೇಯಿಸಿ ಅಥವಾ ಅದನ್ನ ರೆಡಿ ಮಾಡಿ ಅಂದ್ರೆ ಬೇಯಿಸಿ ತಿನ್ನೋದ್ರಿಂದ ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಆರೋಗ್ಯ ಏರುಪೇರು ಆಗುತ್ತೆ. ಇದ್ರೆ ನಮ್ಮ ಮೋದಿಕೆರಲ್ಲಿ 100% ಗ್ಯಾರಂಟಿ ಇರೋದು, ಪರಿಸರಕ್ಕೆ ಹಾನಿ ಇಲ್ದಿರೋ ಪ್ರಾಡಕ್ಟ್ ನಮ್ಗೆ ಕೊಡ್ತಾ ಇದೆ. ಅಂತ ಪದಾರ್ಥದಲ್ಲಿ ಆಮ್ಲ ಜ್ಯೂಸ್ ತುಂಬಾ ಜೀರ್ಣಕ್ರಿಯೆಗೆ ಹೆಚ್ಚು ನಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ತ್ವಚೆ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆಮ್ಲ ಜ್ಯೂಸ್ ತಗೊಳ್ಳೋದ್ರಿಂದ ನಮ್ಮ ಎಷ್ಟು ಆರೋಗ್ಯ ಸುಧಾರಿಸ್ತೈತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಕೂದಲು ಬೆಳವಣಿಗೆ ಸಹಕರಿಸುತ್ತದೆ. ಚರ್ಮ ಸುಕ್ಕಗಟ್ಟದಂತೆ ತಡೆಯುತ್ತದೆ. ಶೀತ ಕಫ ಸಮಸ್ಯೆಯನ್ನು ನಿವಾರಿಸುತ್ತದೆ. ಗಂಟಲು ಕೆರೆತ, ಶೀತ ಮತ್ತು ಕೆಮ್ಮನ್ನು ಸಹ ನಿವಾರಿಸುತ್ತದೆ. ಬಾಯಿ ಹುಣ್ಣನ್ನು ಸಹ ನಿವಾರಿಸುತ್ತದೆ. ಯಾಕಂದ್ರೆ ಉಷ್ಣ ಜಾಸ್ತಿ ಆದಾಗ ಬಾಯಿ ಹುಣ್ಣಾಗುತ್ತೆ. ಅವಾಗ ನಾವು ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನ ತಗೊಂತೀವಿ. ಅದನ್ನ ತಗೊಳ್ಳೋ ಬದಲು ಆಮ್ಲ ಜ್ಯೂಸ್ ನಾವು ತಗೊಳ್ತಾ ಇದ್ರೆ ಅದನ್ನು ಸಹ ನೀವು ನಿವಾರಿಸಿಕೊಳ್ಬಹುದು. ಹೃದಯ ಮತ್ತು ಉಸಿರಾಟದ ವ್ಯವಸ್ಥೆಯನ್ನು ಸಹ ಉತ್ತಮಗೊಳಿಸುತ್ತದೆ. ಮತ್ತೆ ಕ್ಯಾನ್ಸರ್ ಕ್ಯಾನ್ಸರ್ ಸಹ ಗುಣಪಡಿಸಲು ಸಹಕಾರಿಯಾಗಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ ಆಮ್ಲ ಜ್ಯೂಸ್ ಅಲ್ಲಿ. ಹೃದಯ ಮತ್ತು ಉಸಿರಾಟದ ವ್ಯವಸ್ಥೆಯನ್ನು ಸಹ ಉತ್ತಮಗೊಳಿಸುತ್ತದೆ. ಕ್ಯಾನ್ಸರ್ ಗುಣಪಡಿಸಲು ಸಹಕಾರಿಯಾಗುತ್ತದೆ. ಎಲುಬುಗಳು ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಮಧುಮೇಹವನ್ನು ಸಹ ನಿಯಂತ್ರಣ ಇದೆ. ದೇಹದ ಬೊಜ್ಜನ್ನು ಸಹ ಕರಗಿಸುತ್ತದೆ. ನಾವು ವ್ಯಾಯಾಮ ಮಾಡ್ತೀವಿ, ನಾವು ಸ್ವಲ್ಪ ಹೊಟ್ಟೆ ಜಾಸ್ತಿ ಆಯ್ತು ಕಮ್ಮಿ ಮಾಡೋಣ ಅಂತ ಅಂದ್ರೆ ಅದನ್ನು ಸಹ ಇದರಲ್ಲಿ ನಾವು ಆದಷ್ಟು ಹೆಲ್ಪ್ ಮಾಡುತ್ತೆ, ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಊಟಕ್ಕೆ ಮುಂಚಿತವಾಗಿ ಒಂದು 30 ಅರ್ಧ ಗಂಟೆ ಮುಂಚಿತವಾಗಿ ಒಂದು 10 ಅಥವಾ 20 ml ನಾವು ನೀರಿನ ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅದೇ ತರ ಇನ್ನೊಂದು ಪ್ರಾಡಕ್ಟ್ ನಮ್ಗೆ ಗ್ಲುಕೋಸಮಿ. ಅಂದ್ರೆ ನಮ್ ವಯಸ್ಸು ಆಗ್ತಾ ಮಂಡಿ ನೋವು ಮತ್ತೆ ಕೀಲ್ ನೋವು, ಸುಮಾರು ಒಂದು 206 ಮೂಳೆಗಳು ಜಾಯಿಂಟ್ಗಳು ನಮ್ಮ ಶರೀರದಲ್ಲಿ ಇರೋದ್ರಿಂದ ಅವು ಎಲ್ಲ ಕೆಲಸ ಮಾಡ್ತಾ ಇರ್ಬೇಕು ದಿನ. ಯಾಕಂದ್ರೆ ವಯಸ್ಸು ಆಗ್ತಾ ಮೂಳೆಗೆ ಮೂಳೆ ಅದು ಘರ್ಷಣೆ ಆಗ್ತಾ ಇರುತ್ತೆ. ನಾವು ಎಲ್ಲಾ ಕಡೆ ಆಕ್ಷನ್ ಮಾಡ್ತಾ ಇರೋದ್ರಿಂದ ಅದು ಘರ್ಷಣೆ ಆಗೋದ್ರಿಂದ ನಮ್ಮ ಮೂಳೆ ಸವೆತ ಜಾಸ್ತಿ ಆಗುತ್ತೆ. ಯಾವಾಗ ಮೂಳೆ ಸವೆತ ಜಾಸ್ತಿ ಆಗುತ್ತೋ ನೋವು ಜಾಸ್ತಿ ಆಗುತ್ತೆ, ಕೆಲಸ ಮಾಡಕ್ ಆಗಲ್ಲ, ನಾವು ಮೆಟ್ಲತ್ತಕ್ಕಾಗಲ್ಲ, ಥೈರಾಯ್ಡ್ ಆಗ್ತಾರೆ. ಹಾಗಾಗಿ ಇದು ಕಾರ್ಟಿಲೇಜ್ ಅಂದ್ರೆ ಶಾಕ್ ಅಬ್ಸರ್ವ್ ರೀತಿ ಕೆಲಸ ಮಾಡಕ್ಕೆ ಸಹಕಾರಿಯಾಗುತ್ತೆ. ಅಲ್ಲಿ ಫ್ಲೂಯಿಡ್ ನ ಇಂಪ್ರೂವ್ ಮಾಡುತ್ತೆ. ನಿಂತು ಕೆಲಸ ಮಾಡೋರ್ಗಂತೂ ತುಂಬಾ ಸಹಕಾರಿಯಾಗಿದೆ. ಅದೇ ತರ
ಜಾಯಿಂಟ್ ಊತ ನೋವು ನಿವಾರಿಸುತ್ತದೆ. ಕಾರ್ಟಿಲೇಜ್ ಮಧ್ಯೆ ಆಯಿಲ್ ಪ್ರೊಟೆಕ್ಟ್ ಮಾಡುತ್ತದೆ. ಕಾರ್ಟಿಲೇಜ್ ಅನ್ನು ಗಟ್ಟಿಗೊಳಿಸಿ ಮೂಳೆಗಳ ಸವೆತವನ್ನು ನಿವಾರಿಸುತ್ತದೆ. ಗ್ಲುಕೋಸಮೈನ್ ಇರುವುದರಿಂದ ಕಾರ್ಟಿಲೇಜ್ ಉತ್ಪತ್ತಿಯಾಗುವುದಕ್ಕೆ ಸಹಕಾರಿಯಾಗುತ್ತದೆ. ಮೂಳೆಗಳು ಜಾಯಿಂಟ್ಗಳು ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದ್ದರೆ ಅವುಗಳನ್ನು ಸರಿಪಡಿಸುತ್ತದೆ. ಮುಂದಾಗುವ ಜಾಯಿಂಟ್ ಸಮಸ್ಯೆಗಳನ್ನು ಸಂಜೀವಿನಿಯಂತೆ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚು ತೂಕವಿರುವವರಿಗೆ ಕಾರ್ಟಿಲೇಜ್ ಬೇಗ ಸವೆಯದಂತೆ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಸ್ಪೋರ್ಟ್ಸ್ ಗೆ ಮತ್ತೆ ಜಿಮ್, ಯೋಗ, ಡ್ರೈವಿಂಗ್ ಮಾಡೋರಿಗೆ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಅವರು ತುಂಬಾ ಅದರ ಎಫರ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಇದು ತುಂಬಾ ಎಫರ್ಟ್ ಆಗುತ್ತೆ. ಇದನ್ನು ಬಳಸ್ಕೊಳ್ಳೋದು ದಿನಕ್ಕೆ 4 ಮಾತ್ರೆ, ಅಂದ್ರೆ ಆತರ ಊಟ ಆದ ನಂತರ 18 ವರ್ಷ ಮೇಲ್ಪಟ್ಟು ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಿಕ್ಕವರಿಗೆ ಆತರ ಏನು ಇದಿರೋದಿಲ್ಲ. 18 ಏನು ಒಂದು 20-30 ವರ್ಷ ಆದ್ಮೇಲೆ ತುಂಬಾ ಕೆಲಸ ಮಾಡೋದು ಜಾಸ್ತಿ ಆಗೋದ್ರಿಂದ ಇದನ್ನ ತಗೊಳ್ಳೋದ್ರಿಂದ ಹೆಚ್ಚು ಸಹಕಾರಿಯಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ 2 ಪ್ರಾಡಕ್ಟ್ ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ MC ಸರ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓವರ್ ಟು ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತಿಳ್ಕೊಂಡಿರೋ ಪ್ರಕಾರ ನಾನು ಯಾವ್ದು ನಾವು ಆಮ್ಲ ಜ್ಯೂಸ್ ತಗೋತಿದ್ದೇವೋ ಅದು ರೆಗ್ಯುಲರ್ ಆಗಿ ತಗೋತಾ ಇದ್ದಾಗ ನಮ್ಮ ಈವನ್ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗ್ತಾ ಇರುತ್ತೆ. ಅದನ್ನ ನಾವು ಯಾವಾಗ್ಲೂ ರೆಕಮೆಂಡ್ ಮಾಡ್ಬೋದು. ಸ್ಕಿನ್ ಗ್ಲೋ ಆಗೋದ್ರ ಜೊತೆಗೆ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಇರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಗ್ಲೂಕೋಸಮೈನ್ ನಿಜವಾಗಿ ನಾವು ವಂಡರ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಜಾಯಿಂಟ್ ಪೇನ್ ಇದೆ ಅವರು ಈ ಒಂದು ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಆಗಿ ಬರ್ತಾ ಇದ್ದಾಗೆ 6 ತಿಂಗಳಲ್ಲಿ ಜಾಯಿಂಟ್ ಪೇನ್ ಗಳೆಲ್ಲ ಬೇಗನೆ ಕ್ಯೂರ್ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಯಾವಾಗ್ಲೂ ನಾವು ಮಾಡ್ತಿರುವಂತ ಹಾಗೆ ನಮ್ಗೆ ಈ ಒಂದು 5 ಕ್ಲಬ್ಬಿನಿಂದ ನಾವು ತಿಳ್ಕೊಂಡಿರುವಂತದ್ದು ನಮ್ಮ ಟಾಸ್ಕ್ ಗಳನ್ನ ರೆಗ್ಯುಲರ್ ಆಗಿ ಮಾಡುವಂತದ್ದು ಇರ್ಬೋದು. ಅದನ್ನ ಬಗ್ಗೆ ತುಂಬಾ ಜನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ನೀವು ಬಾಟ್ಲ್ ಅನ್ನು ಇಟ್ಕೊಂಡಿದ್ದೀರಾ, ಫಸ್ಟ್ ನಾವು ಒಂದೊಂದು ಪ್ರತಿದಿನ ಬೆಳಿಗ್ಗೆ 1 ಲೀಟರ್ ನೀರನ್ನು ಕುಡಿಯೋದನ್ನ ನಾವು ಹ್ಯಾಬಿಟ್ ಮಾಡೋದು ತುಂಬಾ ಒಳ್ಳೇದು. ಅದು ಕೂಡ ಎಗೇನ್ ನಾವು ನೀರು ಕುಡಿಯೋದು ಕೂಡ ಅಷ್ಟೇ. 1 ಗ್ಲಾಸ್ ನೀರಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಒಂದೇ ಸಾರಿ ಕುಡಿಯುವಂತದಲ್ಲ, ಗುಟುಕಾಗಿ ಕುಡಿಬೇಕು. ಅದನ್ನ ಹೇಗೆ ನಾವು ಕುಳಿತುಕೊಂಡು ಕುಡಿದ್ರೆ ಇನ್ನ ಒಳ್ಳೇದು. ಸೊ ಯಾರೆಲ್ಲ ಬಾಟ್ಲ್ ಅನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು 1 ಸಿಪ್ ಅನ್ನ ಕುಡಿಯಿರಿ. ಸೊ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್, ಇಷ್ಟೇ ಮಾಡ್ಬೇಕಾಗಿರುವಂತದ್ದು. ಸೊ ನೆಕ್ಸ್ಟ್ ನಾವು ಡೈಲಿ ಮಾಡುವಂತಹ ಒಂದು ಟಾಸ್ಕ್ ಅಲ್ಲಿ ಏನ್ ಟಾಸ್ಕ್ ಮಾಡ್ತಿದ್ದೀವಿ ಅನ್ನೋದನ್ನ ನಮ್ ಜೊತೆಗೆ ಇನ್ನೊಬ್ರು ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ, ನಾಗರತ್ನ ಮೇಡಮ್. ಅವರ ಬಗ್ಗೆ ಅವರಿಂದ ನಾವು ತಿಳ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಮ್ಯೂಟ್ ಆಗಿದ್ದೀರಾ ಮೇಡಮ್? ಮ್ಯೂಟ್ ಆಗಿದ್ದೀರಾ? ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಎಲ್ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ಕೊಟ್ಟ ಜಯಶ್ರೀ ಮೇಡಮ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಇವತ್ತು ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳಕ್ಕೆ ಆಗುತ್ತೆ. ಅದೇ ತರ ನಮ್ಗೆ ಟಾಸ್ಕ್ ಡೈಲಿ ನಾವು ಆಲ್ರೆಡಿ ಮಾಡ್ತಾ ಇದೀವಿ. ಆ ಟಾಸ್ಕ್ ಬಗ್ಗೆ ಹೇಳೋದಾದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಅದು ಎಷ್ಟು ಒಳ್ಳೆಯ ಒಂದು ಕೆಲಸ ಅಂತ ಹೇಳಿದ್ರೆ, ಇವತ್ತು ಎಷ್ಟೋ ಜನ ಅಗಾರ್ಭ ಶ್ರೀಮಂತರಾಗಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ 5 ಗಂಟೆಗೆ 4:15ಗೆ ಹೇಳೋದು. ಯಾಕೆ ಅಂತ ಹೇಳಿದ್ರೆ 4:15 5 ಗಂಟೆಗೆ ಎದ್ದಾಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರು ಅವ್ರ ಯೋಗ ಧ್ಯಾನ ಏನ್ ಮಾಡ್ತಾರೋ ಅಥವಾ ಯಾವ್ದನ್ನ ಕೇಳ್ಕೊಳ್ತಾರೋ ಅದು ಅವ್ರ ಕೆಲ್ಸಗಳನ್ನ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಕೂಡ ಆ ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಖುಷಿ ಆಗತ್ತೆ. ಅದೇ ತರ ನಾವು ಬೆಳಿಗ್ಗೆ ಎದ್ದು ನೀರ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಎಲ್ಲರ ಆರೋಗ್ಯ ದಿನೇ ತುಂಬಾ ಜನ ನೀರ್ ಕುಡಿಯಲ್ಲ. ಕೆಲವರಿಗೆ ನೀರ್ ಕುಡಿಯೋ ಅಭ್ಯಾಸನೇ ಇಲ್ಲ. ಸ್ವಲ್ಪ ನೀರ್ ಕುಡಿದ್ರೆ ಮುಗ್ದೇ ಹೋಯ್ತು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈ ಕ್ಲಾಸ್ ಅಲ್ಲಿ ನಮ್ಗೆ ಅದು ಕೂಡ ಹೇಳ್ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು ಎಷ್ಟು ನೀರ್ ಕುಡಿಬೇಕು, ಆಲ್ರೆಡಿ ಸರ್ ಮಾಡಿ ತೋರಿಸಿದ್ದಾರೆ ನೀರ್ ಕುಡಿಯೋದು ಹೇಗೆ ಅಂತ. ಅದೇ ತರ ಗುಟುಕಾಗಿ ನೀರ್ ಕುಡಿದಾಗ ನಮ್ಮ ಏನ್ ದೇಹದಲ್ಲಿ ಜೀರ್ಣಕ್ರಿಯೆ ಎಲ್ಲ ಕರೆಕ್ಟ್ ಆಗಿ ನಡ್ಕೊಂತ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ರಾತ್ರಿ ಹಲ್ಲುಜ್ಜಿ ಮಲಗುವಂತದ್ದು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾವು ಬಾಯಿ ತೊಳೆದೇನೆ ನೀರ್ ಕುಡಿಯೋದ್ರಿಂದ ನಮ್ಮಲ್ಲಿ ಬಾಯಲ್ಲಿ ರಾತ್ರಿ ಮಲಗಿದಾಗ ಒಂದು ಸಲೈವ ಕ್ರಿಯೇಟ್ ಆಗುತ್ತೆ. ಆ ಸಲೈವ ಚೆನ್ನಾಗಿರೋದ್ರಿಂದ ಆ ನೀರನ್ನ ಹಾಗೆ ಕುಡಿಯೋದ್ರಿಂದ ಅದು ನಮ್ಗೆ ಜೀರ್ಣಕ್ರಿಯೆಗೆ ತುಂಬಾ ಚೆನ್ನಾಗಾಗತ್ತೆ. ಅದೇ ತರ ದಿನ ನಾವು ರಾತ್ರಿ ಹಲ್ಲುಜ್ಜಿ ಮಲಗಬೇಕು. ಅದನ್ನ ಬೆಳಿಗ್ಗೆ ಆರಾಮ್ಸೆ ನೀರ್ ಕುಡಿಯೋದಕ್ಕೆ ನಮ್ಗೆ ಏನು ಅನ್ಸಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದ್ದಾಗ ಬಾಯಿ ವಾಸನೆ ಬರುತ್ತೆ, ಮಲಗಿರ್ತೀವಿ. ಕೆಲವರಿಗೆ ನೀರ್ ಕುಡಿಯೋದು ಇಷ್ಟ ಆಗಲ್ಲ. ಆದ್ರೆ ರಾತ್ರಿ ಹಲ್ಲುಜ್ಜಿ ಮಲಗಿದಾಗ ನಮ್ ಬಾಯಿ ತುಂಬಾ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಆರಾಮ್ಸೆ ನೀರ್ ಕುಡಿ. ಅದೇ ತರ ಇನ್ನೊಂದು ಟಾಸ್ಕ್ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಗ್ರೀನ್ ಟೀ ತುಂಬಾ ಜನರಿಗೆ ಅಭ್ಯಾಸ ಇಲ್ಲ, ಆದ್ರೆ ಈಗ ತುಂಬಾ ಜನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನಾವು ಕುಡಿಯೋದನ್ನ ನೋಡ್ತಿದೀವಿ. ಅದೇ ತರ ನಾವು ಕೂಡ ಗ್ರೀನ್ ಟೀ ಕುಡಿದಾಗ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಆರೋಗ್ಯ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಒಂದು ಸ್ಕಿನ್ ಇರ್ಬೋದು, ಕಣ್ಣಿಗಿರ್ಬೋದು, ಹೆಲ್ತಿ ಆಗಿರ್ಬೋದು. ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಮತ್ತೆ ನಾವೇನು ಊಟ ತಿಂತೀವಿ ಅದು ಕೂಡ ಜೀರ್ಣ ಶಕ್ತಿಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ನಾವು ದಿನನಿತ್ಯ ಮಾಡೋಣ. ಆಲ್ರೆಡಿ ಮಾಡ್ತಾ ಇದ್ದೀವಿ. ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕೆ ದಿನ ನಾವು ಮಾಡ್ತಾ ಹೋಗ್ಬೇಕು. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೇಡಮ್. ಸೊ ಗ್ರೀನ್ ಟೀ ಅಂತ ಹೇಳಿದಾಗ ನಿಜವಾಗಿ ಅದು ತುಂಬಾ ಜನರಿಗೆ ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು ಗ್ರೀನ್ ಟೀ ತಗೊಳ್ಳೋದು. ಯಾಕೆಂದ್ರೆ ಅದರಲ್ಲಿ ಏನು ಇರಲ್ಲ, ಜಸ್ಟ್ ಒಗರು ತರ ಸ್ವಲ್ಪ ಇರುತ್ತೆ. ಸೊ ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಜಸ್ಟ್ ಸ್ವಲ್ಪ ನಿಂಬೆಹಣ್ಣು ರಸ ಪ್ಲಸ್ ಸ್ವಲ್ಪ ಹನಿ, ಜೇನುತುಪ್ಪ ಅದನ್ನ ಹಾಕಿ ನಾವು ರೆಗ್ಯುಲರ್ ಆಗಿ ತಗೋತಾ ಇದ್ದಾಗ ನಮ್ಮ ನಮ್ಮ ದೇಹದಲ್ಲಿರುವಂತ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಇವನ್ ನಾವು ಮಕ್ಕಳಿಗೂ ಕೂಡ ಅದನ್ನ ಕೊಟ್ಟು ಕಳಿಸ್ಬಹುದು. ಸ್ಕೂಲಲ್ಲಿ ಮಕ್ಕಳಿಗೆ ಜಾಸ್ತಿ ಸ್ಟ್ರೆಸ್ ಇದ್ದಾಗ ನಿದ್ದೆ ಬರುವಂತದ್ದು ಇರಬಹುದು, ಅದನ್ನ ಬಾಟಲ್ ಹಾಕಿ ಕೂಡ ಕೊಡ್ಬೋದು. ಯಾಕಂದ್ರೆ ನನ್ನ ಮಗಳು ಇವಾಗ ರೆಗ್ಯುಲರ್ ಆಗಿ ತಗೊಂಡು ಹೋಗ್ತಾ ಇದ್ದಾಳೆ. ಸೊ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಾಗ ನಾನು ಹೇಳಿದಂಗೆ ಹನಿ ಮತ್ತೆ ಲೆಮನ್ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಗ್ರೀನ್ ಟೀ ಜೊತೆಗೆ ನಾವು ಬಾಟಲ್ ಹಾಕಿ ಕೊಟ್ರೆ ಅವ್ರಿಗೆ ಕೂಡ ಒಂಥರ ಫ್ರೆಶ್ನೆಸ್ ಬರುತ್ತೆ ಥ್ರೂ ಔಟ್ ದ ಡೇ. ನನ್ನ ಮಗಳು ಇನ್ನೊಬ್ಳಿಗೆ ಅವಳ ಫ್ರೆಂಡ್ಸ್ ಎಲ್ಲ ತೋರಿಸಿದಾಗ ಅವರಿಗೂ ಕೂಡ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ಮನೆಗೆ ಬಂದದನ್ನ ಅವಳ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ತುಂಬಾ ಖುಷಿ ಅನಿಸ್ತು. ಸೊ ಹಾಗಾಗಿ ಗ್ರೀನ್ ಟೀ ಕೂಡ ನಾವು ರೆಗ್ಯುಲರ್ ಆಗಿ ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರ್ಸೋಣ. ಹಾಗೇನೆ ನಾವು ಹೇಳಿದಾಗೇನೆ ನಾವು ಏನೆಲ್ಲ ಹ್ಯಾಬಿಟ್ಸ್ ಅನ್ನ ಥ್ರೂ ಔಟ್ ದ ಡೇ ಮಾಡ್ತಿದ್ದೇವೆ, ಏನೆಲ್ಲ ಮಾಡ್ತೇವೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನ ನಾವು ಒಂದು ಚೆಕ್ ಲಿಸ್ಟ್ ಮುಖಾಂತರ ನಾವು ಮಾಡ್ತಾ ಇರ್ಬೋದು. ಚೆಕ್ ಲಿಸ್ಟ್ ಜೊತೆಗೆ ಯಾಕೆಂದ್ರೆ ಚೆಕ್ ಲಿಸ್ಟ್ ಮಾಡ್ಬೇಕಂದ್ರೆ ನಮ್ಗೆ ನಮ್ಮ ಸಾಧಾರಣ ಇಲ್ಲಿರೋರೆಲ್ಲರೂ ಕೂಡ ಎಜುಕೇಶನ್ ಬಿಟ್ಟು ಇವಾಗ ಕೆಲಸದಲ್ಲಿ ಇರುವವರು, ಕೆಲಸಕ್ಕೆ ಹೋಗುವವರಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ, ಗೊತ್ತಿರಲ್ಲ. ನಾವು ಹೋದಾಗ ಎಸ್ಪೆಷಲಿ ಆಫೀಸ್ಗೆ ಹೋದಾಗ ಆಫೀಸಿನ ಬಗ್ಗೆನೇ ಯೋಚನೆ ಮಾಡ್ತೇವೆ, ಮನೆ ಮರ್ತಿರ್ತೇವೆ, ಮನೆಗೆ ಬಂದ್ರೆ ಆಫೀಸನ್ನ ಮರ್ತಿರ್ತೇವೆ. ಸೊ ಮನೆ ಬಗ್ಗೆನೇ ಯೋಚನೆ ಆ ತರ ಇದ್ದಾಗ ತುಂಬಾ ಟಫ್ ಅನಿಸುತ್ತೆ ಲೈಫ್ ಲೀಡ್ ಮಾಡೋದು ಅಲ್ವಾ. ಸೊ ಹಾಗಾಗಿ ಚೆಕ್ ಲಿಸ್ಟ್ ಮಾಡಿದಾಗ ನಾವು ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಏನೆಲ್ಲ ಮಾಡ್ಬೇಕು ಅಂತ ಬರೆದಿದ್ದಾಗ ಅದನ್ನ ಟಿಕ್ ಮಾಡ್ತಾ ಹೋದಾಗ ನಿಜವಾಗಿ ಅದೊಂಥರ ಎಕ್ಸರ್ಸೈಸ್ ಆಗಿರುತ್ತೆ, ತುಂಬಾ ಖುಷಿನ ಅನಿಸುತ್ತೆ. ಸೊ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು 5 ಹ್ಯಾಬಿಟ್ಸ್ ನಮ್ಮ ಒಂದು ಜೀವನವನ್ನ ಒಂದು ಯಶಸ್ಸಿನ ಉತ್ತುಂಗಕ್ಕೆ ಕರೆದೊಯ್ಯೋದಕ್ಕೆ ಇಲ್ಲಿ ಒಂದು 5 ಹ್ಯಾಬಿಟ್ಸ್ ನಾನು ಜಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ 5 ಹ್ಯಾಬಿಟ್ಸ್ ಎಲ್ಲ ಆವಾಗಲಿಂದ ಹೇಳ್ತಾ ಇದ್ರು, ಬೆಳಿಗ್ಗೆ ಬೇಗ ಹೇಳುವಂತದ್ದು. ಅದೇ ಫಸ್ಟ್ ವೇಕಪ್ ಅರ್ಲಿ ಅಂತ ಹೇಳ್ತೇವೆ. ದಿನ ಬೆಳಿಗ್ಗೆ 5 ಗಂಟೆಗೆ ಏಳುದು, ಅದು ಆಕ್ಚುಲಿ ಬ್ರಾಹ್ಮಿ ಮುಹೂರ್ತದಿಂದ ಶುರು ಆಗುತ್ತೆ. ಸೊ 4 ಗಂಟೆಗೆ ಇದ್ರೆ ಇನ್ನ ಒಳ್ಳೇದು, ಯಾಕೆಂದ್ರೆ ಇನ್ನ ನಮ್ಗೆ 1 hour ಎಕ್ಸ್ಟ್ರಾ ಸಿಕ್ಕಿದಂಗೆ ಆಗುತ್ತೆ. ಸೊ ಅವಾಗ್ಲೇ ಹೇಳಿದ್ರಲ್ಲ, ಅಶ್ವಿನಿ ನಕ್ಷತ್ರಗಳು ಓಡಾಡ್ತಾ ಇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ನಾವ್ ಏನ್ ಅವಾಗ ಆ ಟೈಮ್ ಅಲ್ಲಿ ಏನ್ ಯೋಚನೆ ಮಾಡ್ತೇವೋ ಅವಾಗ ಅವರು ಅಷ್ಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಏನ್ ನಾವು ವಿಸಿಟೇಷನ್ ಮಾಡೋದು ಅದೆಲ್ಲ ನಿಜವಾಗಿನೂ ಸಾಕಾರಗೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನಾವು ತುಂಬಾ ಕಡೆ ತಿಳ್ಕೊಂಡಿರ್ತೇವೆ. ನೋಡಿರ್ಬಹುದು ನೀವು, ಎಲ್ಲಿ ಇವಾಗ ಮದುವೆಗೆ ಹಗಲೊತ್ತಲ್ಲಿ ಮದುವೆ ಆಗುತ್ತೆ ಜಾಸ್ತಿ ಆಗಿ. ಗಂಡ ಹೆಣ್ಣನ್ನ ಕೇಳಿಸಿದೆಲ್ಲ, ಸಡನ್ ಏನಾಯ್ತು? ಎಸ್ ಕೇಳಿಸ್ತಾ ಇದೆ. ಓಕೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ, ನಮ್ ಕಡೆ ಇಲ್ಲ, ಬ್ಯಾಂಗ್ಳೂರ್ ಕಡೆ ಎಲ್ಲ ಸಾಧಾರಣ ಮದುವೆಯಲ್ಲಿ ಗಂಡ ಹೆಣ್ಣನ್ನ ಹಗಲೊತ್ತಲ್ಲಿ ಮದುವೆ ಆದಾಗ ಅಂದ್ರೆ ಮದುವೆ ಟೈಮಲ್ಲಿ ಅವರನ್ನ ಹೊರಗಡೆ ತುಳಸಿ ಕಟ್ಟೆ ಹತ್ರ ತಗೊಂಬಂದು ಅವ್ರಿಗೆ ನಕ್ಷತ್ರಗಳನ್ನು ತೋರಿಸ್ತಾರೆ. ಅನುರಾಧ ನಕ್ಷತ್ರವನ್ನ ಗಂಡ ಹೆಣ್ಣನ್ನು ತೋರಿಸ್ತಾ ಇರ್ತಾರೆ. ಯಾಕೆ ಅನುರಾಧ ನಕ್ಷತ್ರ ಮತ್ತೆ ಅದು ಗಂಡು ಹೆಣ್ಣು ಹತ್ರ ಅಂದ್ರೆ ಅನುರಾಧ ನಕ್ಷತ್ರ ಇರುವಂತದ್ದು ತುಂಬಾ ಚೆನ್ನಾಗಿರುವಂತ, ಅಂದ್ರೆ ಗಂಡು ಹೆಣ್ಣು ಹೇಗೆ ಚೆನ್ನಾಗಿ ಜೀವನ ಮಾಡ್ಬೇಕು ಅನ್ನುವಂಥದ್ದು. ನಕ್ಷತ್ರಗಳು ಕೂಡ ಅಷ್ಟೇ. ಆ 2 ನಕ್ಷತ್ರ ಇವನ್ ಪ್ರತಿ ಸಮಯದಲ್ಲಿ ಜೊತೆಗೇನೆ ತಿರ್ಗ್ತಾ ಇರುವಂತದ್ದು ನಾವು ಓದಿರುವಂತದ್ದು. ಅದೇ ತರ ಅದನ್ನ ಕೂಡ ಮದುವೆ ಸಮಯದಲ್ಲಿ ಯಾಕೆ ಹೇಳ್ತಿದಾರೆ ಅಂತಂದ್ರೆ ಗಂಡ ಹೆಂಡತಿ ಜೊತೆಗೆ ಇರ್ಬೇಕು ಅಂತ ಆ ಒಂದು ವಿಷಯವನ್ನು ಹೇಳಿರುವಂತದ್ದು. ಹಾಗೇನೆ ನಮ್ಮ ಹ್ಯಾಬಿಟ್ ನಾವು ಬೆಳಿಗ್ಗೆ ಬೇಗ ಎದ್ದಾಗ ನಮ್ಗೆ ಟೈಮ್ ಜಾಸ್ತಿ ಸಿಗುತ್ತೆ, ಯಾವುದಕ್ಕೂ ಕೂಡ ಸ್ಟ್ರೆಸ್ ಆಗಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಯ್ಯೋ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನುವಂತ ಒಂದು ತುಂಬಾ ಫೀಲಿಂಗ್ ಆಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ನಾವು ಒಂದು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಜನ ಸ್ಕಿಪ್ ಮಾಡ್ತಾರೆ, ಟೈಮೇ ಇಲ್ಲ ಅಂತ ಹೇಳ್ಕೊಂಡು. ಸೊ ಆ ಒಂದು ಬ್ರೇಕ್ಫಾಸ್ಟ್ ಕೂಡ ಆರಾಮದಲ್ಲಿ ಮಾಡಕ್ಕೆ ಆಗುತ್ತೆ. ನಮ್ಮ ಟಾಸ್ಕ್ ಪ್ರಕಾರ ಅದನ್ನು ಚೀವ್ ಮಾಡ್ಕೊಂಡು, ಅಂದ್ರೆ ಚೆನ್ನಾಗಿ ಅಗೀತ ತಿಂದಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಟೈಮ್ ಸಿಗುತ್ತೆ. ಇವನ್ ನಮ್ಮ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಕೂಡ ಜಸ್ಟ್ 4 ಗಂಟೆನೇ ನಿದ್ದೆ ಮಾಡೋದು. ಯಾಕೆ ಜಸ್ಟ್ 4 ಗಂಟೆ? ಅವ್ರಿಗೆ ಇಡೀ ಭಾರತವನ್ನು ನೋಡ್ಕೊಳ್ಳುವಂತ ಒಂದು ಶಕ್ತಿ ಸಿಗುತ್ತೆ ಅಂತಾನೆ ಅವರು ಜಸ್ಟ್ ಎಕ್ಸರ್ಸೈಸ್ ಕೂಡ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಕೂಡ ಇರೋದು ಜಸ್ಟ್ 24 hours ದಿನಕ್ಕೆ, ನಮ್ಗೆ ಕೂಡ ಇರೋದು ಜಸ್ಟ್ 24 hours. ನಾವು ಹೇಗೆ ಆ 24 hours ಮೇಂಟೈನ್ ಮಾಡ್ತೀವಿ, ಲೀಡ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಏಳೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ನಮ್ಮ ದಿನ ಪೂರ್ತಿ ನಿಜವಾಗಿ ಒಂದ್ಸರಿ ಸ್ಟಾರ್ಟ್ ಮಾಡಿ ನಮ್ಮ ಆ ಒಂದು ಬದಲಾವಣೆ ಜಸ್ಟ್ ಒಂದು 9 days ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನೋದು. ನೆಕ್ಸ್ಟ್ 2ನೇದು ಹ್ಯಾಬಿಟ್ ನಾವು ಮಾಡ್ಬೇಕಾಗಿರುವಂತದ್ದು ಡೈಲಿ ಎಕ್ಸರ್ಸೈಸ್.
ಬೆಳಿಗ್ಗೆ ನಾವು ಎದ್ದೇಳ್ತೇವೆ. ಸೊ ಹಾಗೆ ಸುಮ್ಮನೆ ಎದ್ದು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಬಾಡಿನ ವಾರ್ಮ್ ಅಪ್ ಮಾಡ್ಬೇಕು. ಡೈಲಿ ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ಮೈಂಡ್ ಅಲ್ಲಿ ಜಾಸ್ತಿ ನೆಗೆಟಿವ್ ಥಾಟ್ ಇರುತ್ತೆ ಅಥವಾ ಜಾಸ್ತಿ ಸ್ಟ್ರೆಸ್ ಇದ್ರೆ ಅದು ತುಂಬಾನೇ ರಿಲೀಫ್ ಮಾಡುತ್ತೆ. ಯಾವಾಗ ನಾವು ಜಾಸ್ತಿ ಓವರ್ ಆಗಿ ಬ್ರೀತ್ ಮಾಡ್ತೇವೋ ಆವಾಗ ನಮ್ಮ ಬಾಡಿಯಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ನಾವು ಪ್ರತಿದಿನ ಎಕ್ಸರ್ಸೈಸ್ ಮಾಡೋಣ. ದಿನ ಬ್ರಿಸ್ಕ್ ವಾಕ್ ಅಂತ ಹೇಳಿದ್ವಿ, ನಾವು ಜಸ್ಟ್ ವಾಕಿಂಗ್ ಮಾಡ್ತಾ ಇರ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡುವಂತ ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡೋಣ. ಅದು ಕೂಡ ನಮ್ಗೆ ನಮ್ಮ ಹ್ಯಾಬಿಟ್ ಅಲ್ಲಿ 5 ಹ್ಯಾಬಿಟ್ ಅಲ್ಲಿ 2ನೇದಾಗಿದೆ. ಒಂದು ಸಾರಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಬಾಡಿ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಕೆಲವರಿಗೆ ಒಂದ್ಸಾರಿ ಏನಾದ್ರು ಕೆಳಗೆ ಇದ್ದ ವಸ್ತುಂತ ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ಬೆನ್ನು ನೋವು ಅಂತ ಹೇಳ್ಕೊಂಡು ಆಗಲ್ಲ ಅಂತ ಹೇಳ್ತಾರೆ, ಮಕ್ಕಳನ್ನು ಕರೀತಾರೆ. ಸೊ ಹಾಗಾಗಿ ನಾವು ದಿನ ಒಂದೊಂದೇ ಎಕ್ಸರ್ಸೈಸ್ ಮಾಡೋದಿರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಮೆಡಿಟೇಷನ್ ಮಾಡೋದಂತ ಇರ್ಬೋದು, ಅದನ್ನೆಲ್ಲಾನು ಮಾಡಿದಾಗ ಆ ನಿಜವಾಗಿ ಆ ದಿನ ಅಂತೂ ಖುಷಿಯಾಗಿರುತ್ತೆ. ನೀವು ಮಾಡಿ ಆವಾಗ ಖಂಡಿತ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಆ ದಿನ. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ಪೆಷಲಿ ಇವತ್ತು ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಸಂಡೇ ಆಗಿದ್ರು ಕೂಡ ನೀವು ಎಲ್ಲರೂ ಬೇಗ ಎದ್ಕೊಂಡು ಬಂದು ಕೂತಿದ್ದೀರಲ್ಲ. ಸೊ ರಿಯಲಿ ಹ್ಯಾಟ್ಸ್ ಅಪ್ ಅಂತಾನೆ ಹೇಳ್ಬೋದು. 3ನೇದು ಹ್ಯಾಬಿಟ್ ನಾವು ನಾ ಹೇಳುವಂತದ್ದು ಜರ್ನಲಿಸ್ಟ್ ಆಗಿ ಅಂತ ಹೇಳ್ಕೊಂಡು. ಜರ್ನಲಿಸ್ಟ್ ಅಂತಂದ್ರೆ ಏನು? ಪತ್ರಕರ್ತನ? ಹೌದು, ಪತ್ರಕರ್ತನೆ. ಸೊ ಪತ್ರಕರ್ತರ ಕೆಲಸ ಏನಾಗಿರುತ್ತೆ, ಅವರು ಜಸ್ಟ್ ಬೇರೆಯವರ ಬಗ್ಗೆ ತಿಳ್ಕೊಳ್ತಾರೆ, ಬರೀತಾರೆ, ಮಾಡ್ತಾರೆ. ಬಟ್ ನಾವು ಜರ್ನಲಿಸ್ಟ್ ನಮ್ಮ ಜೀವನದಲ್ಲಿ ಆಗೋಣ. ನಾವು ದಿನನಿತ್ಯ ಏನೆಲ್ಲ ಮಾಡಿದೇವೋ ಒಂದು ಬುಕ್ ಅಲ್ಲಿ ಬರ್ಕೊಳ್ಳೋಣ. ಸೊ ರಾತ್ರಿ ಆಗ್ತಿದ್ದಾಗೆ ಅದನ್ನ ಒಂದ್ಸಾರಿ ಮೆಲುಕು ಆಗಿದಾಗ ನಾನು ಇದೆಲ್ಲ ಮಾಡಿದೆ ನಾನು ತರ ಒಂದು ಫೀಲಿಂಗ್ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಅದು ಯಾವುದೇ ನೆಗೆಟಿವ್ ಆಗಿರ್ಲಿ ಅಥವಾ ಪಾಸಿಟಿವ್ ಆಗಿರ್ಲಿ, ಅಥವಾ ಫೈನಾನ್ಸ್ ಮ್ಯಾಟರ್ ಆಗಿರ್ಬೋದು, ಏನೆಲ್ಲ ಖರ್ಚಾಯ್ತು, ಏನೆಲ್ಲ ಅದು ದಿನ ಇವತ್ತು ಯೂಸ್ ಮಾಡಿದ್ವಿ, ಯಾವ್ದಕ್ಕೆಲ್ಲ ಉಪಯೋಗ ಮಾಡಿದ್ವಿ, ಅದನ್ನೆಲ್ಲ ನಾವು ಬರ್ದಿಟ್ಕೊಂಡಾಗ ಓ ಹೌದು ನಾನು ಇದರಲ್ಲಿ ಜಾಸ್ತಿ ಖರ್ಚು ಮಾಡಿದೆ, ಅದನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದು. ಅಂದ್ರೆ ನಾವು ಈವನ್ ನಮ್ಮ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ, ನಾವು ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ವಿ ಅವರ ಬಗ್ಗೆ ಬರೆಯುವಂತದ್ದು ಇರ್ಬೋದು, ಯಾರಿಗೆಲ್ಲ ಪ್ರಾಡಕ್ಟ್ ಕೊಟ್ಟಿದ್ವಿ ಅದನ್ನೆಲ್ಲ ಬರ್ದಿರುವಂತ ಇರ್ಬೋದು. ದಿನ ಪುಸ್ತಕ ಓದೋದು ಕೂಡ ಒಂದು ನಾವು ಜರ್ನಲಿಸ್ಟ್ ಮಾಡಿದಾಗೇನೆ. ಪ್ರತಿದಿನ ಒಂದು ಪೇಜ್ ನಷ್ಟು ಪುಸ್ತಕ ಓದುವಂತದ್ದು ಇರ್ಬೋದು. 100 ಸರ್ ಇವತ್ತು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ, ಅದೇ ತರನೇ ನಾವು ಅದನ್ನ ಓದ್ತಾ ಇದ್ದಾಗೆ ಖಂಡಿತ ನಮ್ಗೆ ಕೂಡ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ಬಂದು ಅದನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈವನ್ ಪ್ಲಾನ್ ಯುವರ್ ವರ್ಕ್ ಅಂತ ಹೇಳ್ತೀವ್ರ, ನಾವು ಯಾವ್ದು ನಮ್ಮ ಕೆಲಸವನ್ನ ಪ್ಲಾನ್ ಮಾಡಿದಾಗ ಯಾವ್ದು ಸ್ಟ್ರೆಸ್ ಅಂತ ಅನಿಸ್ತಲ್ಲ. ಅಯ್ಯೋ ನಾವ್ ಯಾವ್ದು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ನೋ ತರನೇ ಫೀಲ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಬೆಳಿಗ್ಗೆ ಎದ್ದು ಅದಕ್ಕೇನೋ ಕೂಡ ಪ್ಲಾನ್ ಮಾಡ್ಕೋಬಹುದು. ಅದು ನಮ್ಮ ಒಂದು ಡೈಲಿ ಹ್ಯಾಬಿಟ್ ಅಂತ ಮಾಡಿದಾಗ ಖಂಡಿತ ಹೆಲ್ಪ್ ಆಗುತ್ತೆ. ನನ್ಗೆ ಈವಾಗ್ಲೂ ನೆನಪಿದೆ, ಸಂಧ್ಯಾ ಮೇಡಮ್ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳಿರುವಂತದ್ದು ಕೃಷ್ಣಮೂರ್ತಿ ಸರ್ ಬಗ್ಗೆ. ಅವರು ಇವಾಗ ಅವರ ಒಂದು ಮನೆಯಲ್ಲಿ ಅವರ ಫ್ಯಾಮಿಲಿಯಲ್ಲಿ ಅವರು ಕೃಷ್ಣಮೂರ್ತಿ ಸರ್ ಫೈನಾನ್ಸ್ ಮ್ಯಾಟರ್ ನೋಡೋದ್ರಿಂದ ಅವರು ಸಾಯಂಕಾಲ ಅಂದ್ರೆ ಮಲಗೋದ್ರಿಂದ ಮುಂಚೆ ಅವರ ಒಂದು ಆ ದಿನದ ಫೈನಾನ್ಸ್ ಅನ್ನ ಎಲ್ಲ ಅಂದ್ರೆ ಎಷ್ಟು ಖರ್ಚಾಯ್ತು, ಏನೆಲ್ಲ ಮಾಡಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ, ಅದನ್ನೆಲ್ಲ ತಿಳ್ಕೊಂಡು ಬರಿತಾ ಇದ್ರಂತೆ. ಆ ಒಂದು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಒಂದ್ಸರಿ ಸ್ಟೇಜ್ ಅಲ್ಲಿ ಹೇಳೋದು ನನಗೆ ನೆನಪಿದೆ. ಸೊ ಹಾಗಾಗಿ ನಾವು ಕೂಡ ಫೈನಾನ್ಸ್ ಮ್ಯಾಟರ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಬರ್ದಿಟ್ಟುಕೊಂಡಾಗ ನಮ್ಗೆ ಅದರ ಬಗ್ಗೆ ತುಂಬಾ ಲೆಕ್ಕಾಚಾರದ ವಿಚಾರದಲ್ಲಿ ಯಾವುದೇ ರೀತಿಯ ಸಂಶಯ ಬಾರದ ಹಾಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಹ್ಯಾಬಿಟ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಹ್ಯಾಬಿಟ್ 4 ಅಲ್ಲಿ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೇವೆ. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಏನು? ತಿಂತಾ ಇರೋದಾ? ಅಲ್ಲ. ನಮ್ಗೆ ಎಷ್ಟು ತಿನ್ನಕ್ಕೆ ಗೊತ್ತಿದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆನೆ ತಿಂತಾ ಬರೋದು. ಸೊ ಎಸ್ಪೆಷಲಿ ಇವಾಗ ತುಂಬಾ ಜನರಿಗೆ ಬೆಳಿಗ್ಗೆ ಬೇಗ ಏಳಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ನಿದ್ದೆ ಎಳೆಯುತ್ತೆ ಅಂತ ಹೇಳ್ತಾರೆ. ಯಾಕೆ ಆತರ ಆಗುತ್ತೆ ಅಂತಂದ್ರೆ ಅವರು ರಾತ್ರಿ ಹೊತ್ತಿಗೆ ಹೊಟ್ಟೆ ತುಂಬಾ ತಿಂದಿರ್ತಾರೆ. ಸೊ ಅದು ಮೇನ್ ರೀಸನ್ ಆಗಿರುತ್ತೆ. ನಮ್ಗೆ ಎಸ್ಪೆಷಲಿ ಒಂದು ಗಾದೆ ಮಾತಿದೆಲ್ಲ, ಬೆಳಗಿನ ಹೊತ್ತಿಗೆ ನಾವು ರಾಜನ್ ತರ ತಿನ್ಬೇಕು, ಮಧ್ಯಾಹ್ನ ಹೊತ್ತಿಗೆ ಸಾಧಾರಣ ವ್ಯಕ್ತಿಗಳ ತರ ತಿನ್ಬೇಕು, ಸಾಯಂಕಾಲ ಹೊತ್ತಿಗೆ ಭಿಕ್ಷುಕನ ತರ ತಿನ್ಬೇಕು ಅಂತ. ಅಂದ್ರೆ ರಾಜ ಹೇಗೆ ವಿಧ ವಿಧವಾದ ಮೃಷ್ಟಾನ್ನ ಭೋಜನಗಳನ್ನೆಲ್ಲ ತಿಂತಾ ಇರ್ತಾನೆ, ಆತರ ನಾವು ತಿನ್ನುವಂಥದ್ದು ಇರ್ಬೋದು. ಮಧ್ಯಾಹ್ನಕ್ಕೆ ಸಾಧಾರಣ ಊಟ, ರಾತ್ರಿಗೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಂತ ಗೊತ್ತಿದ್ರು ನಾವು ಅದಕ್ಕಿಂತ ತುಂಬಾನೇ ಕಡಿಮೆ ತಿನ್ನುವಂಥದ್ದು ಇರ್ಬೋದು. ಸೊ ಮೈಂಡ್ಫುಲ್ ಈಟಿಂಗ್ ನಾವು ಹೇಗೆ ಮಾಡ್ತೇವೋ ಅದ್ರ ಮೇಲೆ ನಮ್ಮ ಆರೋಗ್ಯ ಕೂಡ ನಿಂತಿರುತ್ತೆ. ರಾತ್ರಿ ಆದಷ್ಟು ಊಟವನ್ನ ಕಡಿಮೆ ಮಾಡೋಣ. ನಮ್ಮ ಪ್ರೇಮ ಮೇಡಮ್ ಯಾವಾಗ್ಲೂ ಹೇಳ್ತಿದಾರೆ ಡೈಲಿ ಟಾಸ್ಕ್ ಅಲ್ಲಿ, ಅವರು ರಾತ್ರಿ ಊಟದನ್ನ ಸ್ಕಿಪ್ ಮಾಡ್ಬಿಟ್ಟು ಜಸ್ಟ್ ಸ್ಪ್ರೌಟ್ ಇರ್ಬೋದು, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಅದನ್ನ ನಾವು ದಿನ ತಗೋತಾ ಇದ್ದಾಗ ಖಂಡಿತ ನಮ್ಗೆ ಹೆಲ್ದಿ ಆಗಿರ್ಬೋದು, ಹ್ಯಾಪಿ ಆಗಿರ್ಬೋದು, ಬೆಳಿಗ್ಗೆ ಬೇಗ ಎದ್ದೇಳಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ, ನಿದ್ದೆ ಎಳೆಯಲ್ಲ.
ಸೊ ಆ ಒಂದು ಹ್ಯಾಬಿಟ್ ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ತುಂಬಾ ಜನ ಇದಾರೆ, ಒಂದೇ ಒಂದು ದಿನಕ್ಕೆ ಒಂದೇ ಒಂದು ಊಟ ಮಾಡುವವರು ಕೂಡ ಇದ್ದಾರೆ. ಸೊ ಆತರ ನ್ಯಾಚುರಲ್ ಫುಡ್ ಅನ್ನು ತಗೋತಿದ್ದಾಗ ನಾವು ನಮ್ಗೆ ಫ್ರೆಶ್ ಆಗಿರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದನ್ನ ನಾವು ಕಂಟಿನ್ಯೂ ಮಾಡೋಣ. ತುಂಬಾ ಜನ ಮೈಂಡ್ಫುಲ್ ಈಟಿಂಗ್ ಅಂತ ಕೂಡಲೇ ಏನು ಅಂತ ಇನ್ನ ಒಂದು ನಾವು ಯೋಚನೆ ಮಾಡದಿದ್ರೆ, ತುಂಬಾ ಜನ ಊಟ ಅಂದ್ರೆ ಊಟ ತಂತಿ ಬಿಟ್ಟು ಹಾಲಲ್ಲಿ ಕೂತ್ಕೋತಾರೆ, ಟಿವಿ ಆನ್ ಮಾಡ್ತಾರೆ. ತುಂಬಾ ಜನ ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿರ್ತಾರೆ, ತುಂಬಾ ಜನ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಸೊ ಅದನ್ನೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ನಮ್ಮ ಮನಸ್ಸಿಗೆ ನಾವು ತಿನ್ನುವಂತ ಆಹಾರ ನಮ್ಮ ಬಾಡಿಗೆ ಸರಿಯಾಗಿ ಸೂಟ್ ಆಗ್ಬೇಕು ಅಂತಾದ್ರೆ ನಾವು ಅದನ್ನ ತುಂಬಾ ಇಷ್ಟಪಟ್ಟು ತಿನ್ಬೇಕು. ಯಾವಾಗ ನಾವು ಸ್ವಲ್ಪ ತಿಂದ್ರು ಅದು ಇಷ್ಟ ಆಯ್ತು, ಆವಾಗ ನಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ನಮ್ಗೆ ಫುಲ್ ಆಯ್ತು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಆತರ ನಾವು ಮಾಡೋದನ್ನ ತುಂಬಾ ಹ್ಯಾಬಿಟ್ ಆಗಿ ಮಾಡೋಣ. ಸೊ ಹಾಗಾಗಿ ಫಸ್ಟ್ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ನೋಡುವಂತದನ್ನ ಊಟದ ಟೈಮ್ಗೆ ಅವಾಯ್ಡ್ ಮಾಡೋದು ಒಳ್ಳೇದು. ಜೊತೆಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎದುರು ಕೂತ್ಕೊಂಡು ಊಟ ಮಾಡಿದಾಗ ಅದು ನಮ್ಮ ಬಾಡಿಗೆ ತುಂಬಾನೇ ಕರಗಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೇನೆ. ನೆಕ್ಸ್ಟ್ 5ನೇ ಹ್ಯಾಬಿಟ್ ನಾ ಹೇಳುವಂತದ್ದು ಲಿಮಿಟಿಂಗ್ ಸ್ಕ್ರೀನ್ ಟೈಮ್ ಅಂತ. ಲಿಮಿಟಿಂಗ್ ಸ್ಕ್ರೀನ್ ಟೈಮ್ ಅಂತಂದ್ರೆ ಏನು? ನಾವು ಈಗಿನ ಒಂದು ಜನರೇಷನ್ ಆ ತರನೇ ಇದೆ ಅಲ್ವಾ? ಜಾಸ್ತಿ ಮೊಬೈಲ್ ನೋಡುವಂಥದ್ದು ಇರ್ಬೋದು, ಜಾಸ್ತಿ ಲ್ಯಾಪ್ಟಾಪ್ ನೋಡುವಂಥದ್ದು ಇರ್ಬೋದು, ಟಿವಿ ನೋಡುವಂಥದ್ದು ಇರ್ಬೋದು. ಅದಕ್ಕೇನೆ ನಾವು ಅಡಿಕ್ಟ್ ಆಗಿದ್ದೇವೆ. ಸೊ ಮೊಬೈಲ್ ನೋಡೋದು ಏನಕ್ಕೆ? ತುಂಬಾ ಜನ ಇವಾಗ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾರೆ. ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಇನ್ನ ಇನ್ಸ್ಟಾಗ್ರಾಮ್ ಇರ್ಬೋದು. ಆ ತರದೆಲ್ಲ ಇದು ಈ ಫಸ್ಟ್ ಜಾಸ್ತಿ ಇವಾಗ ಎಲ್ಲರೂ ಮೊಬೈಲ್ ತಗೊಳ್ಳೋದೇ ಆ ಒಂದು ವಿಷಯಕ್ಕೋಸ್ಕರ ಅಂತಾನೆ ನಂಗೆ ಫೀಲ್ ಆಗ್ತಾ ಇದೆ. ಸೊ ಬಟ್ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ. ಆ ಒಂದು ಹ್ಯಾಬಿಟ್ ನನ್ನಲ್ಲಿ ಕೂಡ ಇತ್ತು. ಸೊ ಅದನ್ನ ಇವಾಗ ನಾನು ಆಕ್ಚುಲಿ ನನ್ನ ಫೇಸ್ಬುಕ್ ಕೂಡ ತುಂಬಾನೇ ಯೂಸ್ ಮಾಡ್ತಾ ಇದ್ದೆ. ಈ ಒಂದು ಕಾರ್ಯಕ್ರಮ ನೋಡ್ತಾ ನೋಡ್ತಾ ಗೊತ್ತಾಯ್ತಾ, ಹೌದು ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ ಅಂತ. ಸೊ ಹಾಗಾಗಿ ಫೇಸ್ಬುಕ್ ಅನ್ನೋ ಆಪ್ ಅನ್ನ ನಾನು ಮೊಬೈಲ್ ಇಂದ ಡಿಲೀಟ್ ಮಾಡಿದೆ. ಸೊ ಹಾಗಾಗಿ ಆ ಒಂದು ಟೈಮ್ ನಿಜವಾಗಿ ಬೆಳಿಗ್ಗೆ ಹೊತ್ತಿಗೆನೆ ನಮ್ಮ ಫ್ಯಾಮಿಲಿಯನ್ನ ಅವರ ಸ್ಕೂಲ್ಗೆ ಬಿಟ್ಟು, ಕಾಲೇಜ್ಗೆ ಬಿಟ್ಟು ಬಂದು ಮನೆಯಲ್ಲಿ ಕೂತ್ಕೊಂಡು ಆ ಸಾಧಾರಣ ನೋಡ್ತಾ ಇದ್ದಾಗೆ ಒಂದು ನೋಡಿದಾಗ ಇನ್ನೊಂದು ಬರುತ್ತೆ, ಇನ್ನೊಂದು ನೋಡಿದಾಗ ಮತ್ತೊಂದು ಬರುತ್ತೆ. ಅದು ಟೈಮ್ ಹೋಗಿದೆ ಗೊತ್ತಾಗಲ್ಲ, ಆ ತರ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮಲ್ಲಿ ಇರುವಂತ ಆಪ್ ಇದ್ರೆ ಖಂಡಿತ ಡಿಲೀಟ್ ಮಾಡಿ. ಯಾವ್ದು ಬೇಕೋ ಎಷ್ಟು ಬೇಕೋ ಅದನ್ನ ನೀವು ಲಿಮಿಟ್ ಅಥವಾ ನಿಮ್ಮಲ್ಲಿ ನಿಮ್ಮ ಕಂಟ್ರೋಲ್ ಇದ್ರೆ ಖಂಡಿತ ಅದನ್ನ ಇಟ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಸೊ ನಮ್ಮ ಒಂದು ದಿನನಿತ್ಯದ ಇದನ್ನ ಏನೆಲ್ಲ ಮಾಡ್ಬೇಕು ಅದನ್ನ ನಾವು ಅದ್ರ ಬಗ್ಗೆನೇ ಇದು ಯೋಚನೆ ಮಾಡ್ತಿದ್ದಾಗ ಖಂಡಿತ ನಮ್ಮ ಸ್ಕ್ರೀನಿಂಗ್ ಟೈಮ್ ಅನ್ನು ತುಂಬಾನೇ ಕಡಿಮೆ ಮಾಡ್ಬೋದು. ಸೊ ಇಷ್ಟು ಹ್ಯಾಬಿಟ್ ನಾವು ಡೈಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾಗ ಖಂಡಿತ ನಾವು ಖುಷಿಯಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನೊಬ್ಬರಿಗೆ ಖುಷಿಯನ್ನು ಕೊಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ಬೋದು, ತುಂಬಾ ದೀಪಗಳೆಲ್ಲ ಉರಿತಾ ಇರುತ್ತೆ. ತುಂಬಾ ಜನ ಕಾವೇರಿ ಸಂಕ್ರಮಣ ಇರ್ಬೋದು, ಆ ತರ ಟೈಮಲ್ಲೆಲ್ಲ ಬಂದು ದೀಪಗಳನ್ನೆಲ್ಲ ಉರಿಸ್ತಾರೆ. ದೀಪ ಉರಿಸಿದಾಗ ಏನಾಗುತ್ತೆ, ಅವ್ರೊಬ್ರು ಉರಿಸ್ತಾ ಇನ್ನೊಬ್ರು ಉರಿಸ್ತಾ ಹೋಗ್ತಾರೆ. ಸೊ ಅದೇ ನಾವು ಕೂಡ ಮಾಡ್ಬೇಕಾಗಿರುವಂತದ್ದು. ನಮ್ಮಲ್ಲಿರುವಂತಹ ಒಂದು ಒಳ್ಳೆ ಹ್ಯಾಬಿಟ್ ಅನ್ನ ನಾವು ಇನ್ನೊಬ್ಬರಿಗೆ ಹೇಳ್ತಾ ಹೋಗೋಣ. ಅವರು ಕೂಡ ಲೈಫ್ ಅನ್ನ ಚೇಂಜ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡೋಣ. ಸೊ ಯಾವುದೇ ಕೂಡ ಅಷ್ಟೇ, ಯಾವಾಗ ನಾವು ಪಾಸಿಟಿವ್ ಆಗಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಹೋಗ್ತೇವೋ ಆವಾಗ ಖಂಡಿತ ಇನ್ನೊಬ್ರು ನಮ್ಗೆ ಖಂಡಿತ ಹೆಲ್ಪ್ ಮಾಡಕ್ ಹೋಗ್ತಾರೆ. ಎಸ್ಪೆಷಲಿ ಒಂದು ಎಕ್ಸಾಂಪಲ್ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ. ನನ್ನ ಜೀವನದಲ್ಲಿ ಆಗಿರುವಂತ ಇದು ಸಿಂಪಲ್ ಮ್ಯಾಟರ್ ಆಗಿರ್ಬೋದು, ಬಟ್ ಇವಾಗ ನಾವು ನೋಡಿರ್ಬೋದು ಎಲ್ಲಾರ ಹತ್ರ ಬೈಕ್. ಮುಂಚೆ ಎಲ್ಲ ಗೇರ್ ಬೈಕ್ ಗಳಿತ್ತು, ಇವಾಗ ಸಾಧಾರಣ ಎಲ್ಲರೂ ವಿದೌಟ್ ಗೇರ್ ಬೈಕ್ ಗಳನ್ನೇ ಯೂಸ್ ಮಾಡ್ತಾರೆ. ನನ್ನಲ್ಲಿ ಕೂಡ ಇರುವಂತದ್ದು ವಿದೌಟ್ ಗೇರ್ ಗಾಡಿನೇ. ಆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆದ್ರೆ ಗೊತ್ತಾಗ್ತಿರ್ಲಿಲ್ಲ, ರಿಸರ್ವ್ ಬಂದ್ರೇನು ಗೊತ್ತಾಗಲ್ಲ. ಬಟ್ ಒಂದ್ಸರಿ ಏನಾಯ್ತು ಅಂತಂದ್ರೆ ಇದ್ದಕ್ಕಿದ್ದಾಗಿ ಪೆಟ್ರೋಲ್ ಖಾಲಿ ಆಗಿ ನಾನು ಅದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ ಬೇರೆ ಯೋಚನೆಯಲ್ಲಿ. ಸೊ ಖಾಲಿ ಆಗಿತ್ತು, ಬಟ್ ಆಫೀಸ್ಗೆ ಹೋಗ್ಬೇಕು ಟೈಮ್ ಆಗಿತ್ತು. ಏನ್ ಮಾಡೋದು ಅಂತಾನು ಗೊತ್ತಾಗದಾಗ ತಳ್ಕೊಂಡು ಹೋಗ್ತಾ ಇದ್ದ. ಆವಾಗ ಹಿಂದಿಂದ ಬಂದ ಒಬ್ಬ ವ್ಯಕ್ತಿ, ಅವರು ಟೂ ವೀಲರ್ ಬರ್ತಿದ್ರು. ಪೆಟ್ರೋಲ್ ಖಾಲಿ ಆಯ್ತಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ಸೊ ಹಾಗಾದ್ರೆ ಕುತ್ಕೊಳ್ಳಿ ಅಂತ ಹೇಳಿದ್ರು, ಅಂದ್ರೆ ನನ್ನ ಬೈಕ್ ಅಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಜಸ್ಟ್ ನನ್ನ ಬೈಕ್ ಅನ್ನ ಹಿಂದಿಂದ ತಳ್ತಾ ಹೋದ್ರು. ಸೊ ಎಲ್ಲಿವರೆಗೆ ತಳ್ಳಿದ್ರು, ಪೆಟ್ರೋಲ್ ಬಂಕ್ ವರೆಗೂ ಕೂಡ ತಳ್ಕೊಂಡೇ ಹೋದ್ರು. ಸೊ ನಾನು ಅವ್ರಿಗೆ ಏನ್ ಹೇಳಿರ್ಲಿಲ್ಲ. ನಂಗೆ ಆತರ ಯಾರತ್ರ ಜಸ್ಟ್ ಹೆಲ್ಪ್ ತಗೊಳ್ಳುವಂತದ್ದು ಇಷ್ಟ ಇರೋದಿಲ್ಲ. ಅವರಾಗೆ ಬಂದು ಹೆಲ್ಪ್ ಮಾಡಿದಾಗ ನಿಜವಾಗಿ ನನಗೆ ತುಂಬಾನೇ ಖುಷಿ ಅನಿಸ್ತು. ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದೆ. ಆದ್ಮೇಲೆ ಪೆಟ್ರೋಲ್ ಹಾಕೊಂಡು ನಮ್ಮ ಆಫೀಸಿನ ಟೈಮ್ಗೆ ಬಂದೆ. ಸೊ ಹಾಗೆ ನನ್ಗೆ ಕೂಡ ಆತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು. ನಾನು ಕೂಡ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅವಾಗ ಒಂದು ಟೈಮ್ ಸಿಗುತ್ತೆ. ಒಂದಿನ ಏನಾಯ್ತು ಅಂತಂದ್ರೆ ಇದೇ ತರನ ಇನ್ಸಿಡೆಂಟ್ ಎಕ್ಸಾಮ್ ಟೈಮ್ ಅಲ್ಲಿ ಆಗಿರುವಂತದ್ದು. ನನ್ ಮಗಳನ್ನ ಸ್ಕೂಲ್ಗೆ ಬಿಟ್ಟು, ಅದು ಎಕ್ಸಾಮ್ ಟೈಮ್ ಅಲ್ಲಿ ಸ್ಕೂಲ್ಗೆ ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೆ.
ಆವಾಗ ಇದ್ದಕ್ಕಿದ್ದಾಗೆ ನನ್ನಿಂದ ನನ್ನ ಬೈಕನ್ನು ಓವರ್ಟೇಕ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರು. ಆ ವ್ಯಕ್ತಿಯ ಬೈಕಲ್ಲಿ ಕೂಡ ಒಬ್ಬ ಹುಡುಗ ಎಕ್ಸಾಮ್ಗೆ ಹೋಗ್ತಾ ಇದ್ದ ಬೈಕಲ್ಲಿ ಹಿಂದ್ಗಡೆ ಕೂತ್ಕೊಂಡು. ಸೊ ಅವ್ರು ಹೋಗ್ತಾ ಇದ್ದಾಗೆ ಇಮಿಡಿಯೇಟ್ ಆಗಿ ಗಾಡಿ ನಿಂತೋಯ್ತು. ಮತ್ತೆ ಅವ್ರು ಸ್ಟಾರ್ಟೇ ಆಗಿರ್ಲಿಲ್ಲ. ಆ ಹುಡುಗ ತುಂಬಾ ಟೆನ್ಷನ್ ಅಲ್ಲಿ ಇದ್ದ, ಏನಾಯ್ತಂತ ಮತ್ತೆ ನಾನು ತಿಳ್ಕೊಂಡೆ, ಹೌದು ಅವ್ರ ಗಾಡಿಯಲ್ಲಿ ಕೂಡ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ನನ್ಗೆ ಎಸ್ಪೆಷಲಿ ನನ್ಗೆ ಆತರ ಬೈಕನ್ನೆಲ್ಲ ತಳ್ಳುಕೊಂಡು ಹೋಗುವಂತ ಪರ್ಸನಾಲಿಟಿ ನನ್ನದಲ್ಲ. ಸೊ ನಾನೇನ್ ಮಾಡಿದೆ, ಸರಿ ಏನಾದ್ರು ಮಾಡ್ಬೇಕಲ್ಲ ಹೆಲ್ಪ್ ಅಂತ ಹೇಳಿದಾಗ ಆ ಹುಡುಗನಿಗೆ ಹೇಳಿದೆ, ಸರಿ ನೀನ್ ನನ್ನ ಬೈಕಲ್ಲಿ ಕೂತ್ಕೊ, ನಾನು ನನ್ನ ಸ್ಕೂಲ್ ಹತ್ರ ಬಿಡ್ತೇನೆ ಅಂತ ಹೇಳಿದೆ. ಅವ್ರ ತಂದೆ ಫಸ್ಟ್ ಮೇಲೆ ಕೆಳಗೆ ನನ್ನ ನೋಡಿದ್ರೆ, ಯಾಕಂದ್ರೆ ಅಪರಿಚಿತ ವ್ಯಕ್ತಿ ಸ್ವಲ್ಪ ಭಯ ಪಡುವುದು ಜಾಸ್ತಿ ಅಲ್ವಾ. ಏನ್ ಬೇಡ, ಭಯ ಪಡುವಂತದ್ದು ಏನಿಲ್ಲ, ಈ ಮಗನಿಗೆ ಇವಾಗ ಎಕ್ಸಾಮ್ ಬರೀಲೇಬೇಕಲ್ವಾ. ಸೊ ಹಾಗಾಗಿ ಅವ್ನು ಕೂತ್ಕೊಳ್ಳಿಸಿ ಅಂತ ಹೇಳಿದೆ. ಗಾಡಿಯಲ್ಲಿ ಅವ್ನು ಕೂತ್ಕೊಂಡ. ಸೊ ಇಮಿಡಿಯೇಟ್ ಆಗಿ ನಾನು ಅವನನ್ನು ಕರ್ಕೊಂಡು ಹೋಗಿ ಅವನ ಸ್ಕೂಲ್ ಹತ್ರ ಬಿಟ್ಟೆ. ಅವನ ಸ್ಕೂಲ್ ಬೇರೆ ರೂಟ್ ಅಲ್ಲಿ ಇತ್ತು. ಅಲ್ಲಿಗೆ ಹೋಗಿ ಬಿಟ್ಟು ಬಂದಾಗ ಅವನ ಮುಖದಲ್ಲಿ ಕಂಡ ಒಂದು ಕೃತಜ್ಞತೆ ಭಾವನೆ, ನಿಜವಾಗಿ ಆ ಒಂದು ಮೊಮೆಂಟ್ ತುಂಬಾನೇ ಖುಷಿ ಅಂತ ಅನಿಸ್ತದೆ. ಸೊ ಹಾಗಾಗಿ ನಾವು ಸಣ್ಣ ಸಣ್ಣ ಹೆಲ್ಪ್ ಅನ್ನ ಇನ್ನೊಬ್ರಿಗೆ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಇವತ್ತಿನ ಟೈಮ್ ಅನ್ನ. ನೆಕ್ಸ್ಟ್ ಯಾರು ನಮ್ಮ ಗ್ರೇಟ್ ಲೀಡರ್ ಜಯಶ್ರೀ ಮೇಡಮ್ ವೇದಿಕೆ ಕರೆಯನ್ನ ಅವರ ಈ ಒಂದು ಕಾರ್ಯಕ್ರಮ ಮುಂದೆ ಹೋಗ್ತಾರೆ. ಪ್ಲೀಸ್ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಉಮೇಶ್. ಬ್ಯೂಟಿಫುಲ್ ಆಗಿ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ರಿ. ಸೊ 5 ಹ್ಯಾಬಿಟ್ಸ್, ಯಾವಾಗ ನಾವು ಈ ಹ್ಯಾಬಿಟ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಖಂಡಿತ ನಮ್ಮ ಲೈಫಲ್ಲಿ ನಮಗೋಸ್ಕರ ನಾವು ಕೊಡುವಂತದ್ದು ಇದು. ಬೆಳಗ್ಗೆ ಎದ್ದು 5 AM ಗೆ ಅಥವಾ 4:30ಗೆ ನೀವು ಏನ್ ಸ್ಟಾರ್ಟ್ ಮಾಡ್ತೀರಾ, ನಮಗೋಸ್ಕರ ಯೋಗ ಮಾಡ್ತೀವಿ, ನಮಗೋಸ್ಕರ ಈ ಎಜುಕೇಶನ್ ಅನ್ನ ಕಲಿತೀವಿ. ಸೊ ಇದೆಲ್ಲ ನಾವು ನಮ್ಗೊಂದು ಸ್ಪೇಸ್ ಕೊಟ್ಟಂಗೆ. ಸೊ ಇದು ಆಮೇಲೆ ನಮ್ಗೋಸ್ಕರ ಅಂತ ಏನು ಮಾಡಕ್ ಆಗಲ್ಲ. ಸೊ ಯಾವಾಗ ನಾವು ಎಕ್ಸರ್ಸೈಸ್, ಮೆಡಿಟೇಷನ್ ನಮಗೋಸ್ಕರ ಮಾಡ್ತೀವಿ, ನಾವು ಹೆಲ್ದಿಯಾಗಿ ವೆಲ್ದಿ ಆಗಿರೋದಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ತರ ನಮ್ಗೆ ಇದ್ರಲ್ಲಿ ಒಂದು ಎಜುಕೇಶನ್ ಕೂಡ ಸಿಗ್ತಾ ಇದೆ. ಸೊ ಆ ಎಜುಕೇಶನ್ ಕೂಡ ನಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಒಂದು ವಿಡಿಯೋ ಮೂಲಕ ತೋರಿಸ್ತೀನಿ. ಯಾಕಂದ್ರೆ ಆ ಶಿಕ್ಷಣದ ಮೌಲ್ಯ ಅಂತ ಒಂದು ತುಂಬಾ ಚೆನ್ನಾಗಿರುವ ವಿಡಿಯೋ ಇದೆ, ಅದನ್ನ ಪ್ಲೇ ಮಾಡ್ತೀನಿ. ಸೊ ಟೈಮ್ ಒಂದ್ ಸ್ವಲ್ಪ ನಮ್ಗೆ ಎಕ್ಸ್ಟೆಂಡ್ ಆಗುತ್ತೆ 6 o'clock ಗಿಂತ. ನೀವು ನೋಟ್ ಮಾಡ್ಕೊಳ್ಳಿ ಏನೆಲ್ಲ ನಿಮ್ಗೆ ಪಾಯಿಂಟ್ಸ್, ಇದ್ರಲ್ಲಿ ಏನೆಲ್ಲ ಸ್ಟೋರೀಸ್ ಅಲ್ಲಿ ಬೇರೆ ಬೇರೆ ಸ್ಟೋರೀಸ್ ಇದನ್ನ ಕನೆಕ್ಟ್ ಮಾಡಿರುವಂತದ್ದು. ಸೊ ಅದನ್ನ ಒಂದೊಂದು ಸ್ಟೋರಿನಲ್ಲಿ ನೀವೇನು ಕಲಿತೀರಾ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಒಂದು 5 minutes ಒಂಚೂರು ಎಕ್ಸ್ಟೆಂಡ್ ಆಗುತ್ತೆ. ಪ್ಲೀಸ್ ಬೇರ್ ವಿತ್ ಅಸ್. ಒಂದೇ ಒಂದು ಹಿಡ್ಕೊಂಡು ಓಡ್ತಾಳ. 30 seconds ಫಾರ್ ದ ಬೆಲ್ ಟು ಗೋ. 30 ಸೆಕೆಂಡ್ ಬೆಲ್ ಆಗ್ತದೆ, ಅಷ್ಟೊಳಗೆ ಹೋಗ್ಬೇಕು. 1 second ಲೇಟಾಗಿ ಹೋಗುದಿಲ್ಲ ಕ್ಲಾಸಿಗೆ, ಓಡೋಗ್ತಾ. ಆಕೆ ಕ್ಲಾಸಿಗೆ ಹುಡುಗರು ತಪ್ಸ್ಕೊಳ್ಳೋದೇ ಇಲ್ರಿ. ಮಜಾ ಅಂದ್ರೆ ಒಂದ್ ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದು ಬಿಟ್ಟೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕಿ. ಆ ಹುಡುಗಿನ ಕೇಳಿದ್, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ಲ ನನ್ನ. ಅವ್ರ ಕ್ಲಾಸ್ ಹೆಂಗೆ ತಪ್ಸ್ಕೊಳಿದ್ರಿ ಅಂದಕ್ಕೆ. ಅವ್ರು ಮೆಜಿಷಿಯನ್, ಅವರು ಜಾದೂಗಾರದಂಗಿದ್ದಾರೆ. ಅವರು ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ. ಟೀಚರ್ ಜಾದೂಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ 103 ಡಿಗ್ರಿ ಜ್ವರ ಇದ್ರು ಇವ್ರೊಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳಕ್ಕೆ. ಆಕೆ ಹೆಸರು ಹೇಳ್ತೇನೆ, ಹೆಣ್ಮಗಳದ್ದು ಟೀಚರ್ದು. ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲ್ ಎನ್ MARYELLEN. ಆಕೆ ಹೆಸರು. ಅಡ್ಡ ಹೆಸರು ವೀಮರ್. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ ಎನ್ ವೀಮರ್ ಅಂತ ಟೈಪ್ ಮಾಡ್ರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ. ನಿಮ್ಮ ವಿಷಯ ನಿಮ್ಗೆ 500 ಪುಟ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಏನೋ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳ್ಬಿಟ್ರೆ ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಸಣ್ಣಕ್ಕಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದ್ರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರ್ಬೇಕಾತಂದ್ರೆ ನಮಗೆ 21, 31, 41ಕ್ಕೆ ಏನ್ ತ್ರಾಸ್ರಿ? ನಾವೇನು ಯುದ್ಧ ಸೋದು ನೋಡುವ ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮರೆ, ಕಲಿಸಿದ್ದೆ ಕಲ್ಸೋದು. ಅದು ಹೆಂಗೆ ಬೇಸರ ಆಗ್ತದೆ? ಆಗ್ಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕ್ರಿ, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು.
ಒಂದು ಕ್ಷಣ ಹೋದ್ರೆ ಬಿಡುದಿಲ್ಲ. ಆ ಕಲಿಸೋ ರೀತಿ ಹೆಂಗದ ಅಂತ ಯಾಕೊಂದು ಹೇಳ್ಬಿಡ್ತೀನಿ ಮಜಾ ನಿಮಗೊಂದು. ಒಬ್ಬ ಸೂಫಿ ಸಂತ ಇದ್ದ. ನನ್ನ ಸೂಫಿ ಸಂತರ ಬಗ್ಗೆ ಬಹಳ ಪ್ರೀತಿ. ಒಬ್ಬ ಸೂಫಿ ಸಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ, ಅವನ ಹೆಸರು ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್ ಅವನು. ಹುಡುಗರು ಅವ್ನು ಹಿಂದೆ ಹೋಗ್ಬಿಡುದು ಹಂಗೆ, ಅವನಿಂದ ಅಷ್ಟು ಚಲೋ ಮಾಸ್ತಾರ. ಒಂದು ದಿವ್ಸ ಕ್ಲಾಸ್ನಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಆದ್ಮೇಲೆ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಈ ಕಡೆ ತಿರುಗ್ರೋ ಅಂದ. ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರೆ ಅಂದ. ಮತ್ತೆ ಈ ಕಡೆ ತಿರುಗಿದ್ರು. ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹಿಂಗೆ ಆದ್ಮೇಲೆ ಅನಿಸ್ತಾವ ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಹೇಳಿತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗಲ ತೆಗೆದು ನೋಡ್ತಾನೆ. ಶಾಲಿ ಮುಂದೊಂದು ಒಂದು ಮಜಾ ಘಟನೆ ನಡೆದ. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂತ ಘಟನೆ. ಏನ್ ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ಹಗ್ಗ ಹಿಡಿದು. ಹೋರಿ ಬರುದಿಲ್ಲ ಅಂತ. ಹೋರಿ ಅವನು ಎಳಿತದ, ಇವ ಹೋರಿ ಎಳಿತಾನ. ಎಷ್ಟು ಚಂದ ನೋಡ್ರಿ. ಇವನ್ ಆಕೆ ಹಿಂದ್ ಹೋಗ್ತಾನ, ಮುಂದೆ ಹೋಗ್ತಾನ, ಎಳಿತಾರ. ಎಳ್ದಾಟ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದ ನಡುವೆ. ಹುಡುಗರು ಹೆಂಗೆ ಬಾರಿ ಹೊರಗೆ ಬಾರಿ, ಎಲ್ಲ ಹುಡುಗರು ಕರ್ದ ಹೊರಗೆ ಬರ್ರಿ ಅಂತ ಕರ್ದ. ಹುಡುಗರು ಹೊರಗೆ ಹೋದು. ನೋಡ್ರಿ ಮಜಾ ಹೆಂಗದ. ನೀವು ಹೋಗಿ ರೈತನ ಕೇಳ್ದ, ಏನ್ ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ ಮನೆಗೆ ಏನ್ ಮಾಡ್ಲಿ, ಒಂದು ನಿಂಟಿರಂದ. ರಸ್ತೆ ಮಗ್ಲು ಹೋದ. ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸಿದ. ಆ ಹೋರಿಗೆ ತೋರಿಸ್ದ, ಬರ್ಲಿಕ್ಕೆ ಹತ್ತದ. ಆ ಹುಲ್ಲಿನ ಕೈಯಾಗಿ ಅದನ್ನ ಕೊಟ್ಟರೋ. ಈ ಹುಲ್ಲದಲ್ಲ, ಇದರ ಹತ್ರ ಹೋಗ್ಲಿ ನೋಡೋಣ. ಸಾರಿ, ನನ್ಗೆ ಅದು ನನ್ನ ವಿಡಿಯೋ ಪ್ಲೇ ಆಗ್ತಾ ಇತ್ತು, ನಿಮ್ಗೆ ಬರ್ತಾ ಇರ್ಲಿಲ್ವಾ? ಇಲ್ಲ ಮೇಡಮ್, ಶಾರ್ಟ್ ಇತ್ತು, ಸಣ್ಣದಾಗಿ ಕಾಣ್ತಾ ಇತ್ತು. ಅಲ್ಲ, ಕಾಣ್ತಾ ಇತ್ತಾ? ಬರ್ತಾ ಇರ್ಲಿಲ್ವಾ? ಇಲ್ಲ ಇಲ್ಲ, ಕಾಣಿಸ್ತಾನೆ ಇರ್ಲಿಲ್ಲ. ಹ? ಸ್ಕ್ರೀನ್ ಕಾಣಿಸ್ತಾ ಕಾಣಿಸ್ತಾ ಇತ್ತು. ಒಂದ್ ಲೈನ್ ತರ ಎಲ್ರಿಗೂನಾ? ಒಂದು ಲೈನ್ ಎಲ್ಲರಿಗೂ. ಒಂದ್ ನಿಮಿಷ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಇವಾಗ ಬರ್ತಾ ಇದೆಯಾ? ಕೆಲವೊಂದ್ಸಲ Yes. ನಮ್ಮ ಅಜ್ಞಾನದ ಅರಿವು ಇರ್ಬೇಕಾಗ್ತದೆ. ಬರ್ತಾ ಇದೆಯಾ? ಏನ್ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ Read ಮಾಡ್ಬೋದಾ? ಮಾತಿದೆ, ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ನಾಟ್ ಹಿ ನೋಸ್ ನಾಟ್, ಹಿ ಇಸ್ ಅ ಇವಾಗ? ಫೂಲ್ ಶನ್ಯಂ ಅಂತ. ಕಾಣ್ತಾ ಇದೆಯಲ್ಲ ಇವಾಗ? ಹಿ ಹೂ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ. ನೋಸ್ ನಾಟ್ ಹಿ ನೋಸ್ Fast forward ನಾಟ್, ಮಾಡು. ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. ಹಿ ಇಸ್ ಅ ಫೂಲ್ ಶನ್ಯಂ. ಹುಚ್ಚ ಇದ್ದಾನೆ, ಬಿಟ್ಬಿಡ್ರಿ ಅವ್ನು, ಹಚ್ಕೊಳಕ್ ಹೋಗಬೇಡಿ. ಹಿ ಹೂ ನೋಸ್ ನಾಟ್ ಅಂಡ್ ನೋಸ್ ಹಿ ನೋಸ್ ನಾಟ್. ಹಿ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ, ಆದ್ರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. ಹಿ ಇಸ್ ಇನ್ನೋಸೆಂಟ್, ಟೀಚ್ ಹಿಮ್, ಅವನಿಗೆ ಕಲಿಸಿ. ಹಿ ಹೂ ನೋಸ್ ಅಂಡ್ ನೋಸ್ ಹಿ ನೋಸ್, ಹಿ ಇಸ್ ವೈಸ್, ಫಾಲೋ ಹಿಮ್ ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂತ ಬುದ್ಧಿವಂತ ಅವನ ಹಿಂದೆ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಘಟನೆಗಳಾಗ್ತಾವೆ, ತಮಾಷೆ ಘಟನೆಗಳು, ಟಕ್ ಅಂತ ಒಂದು ಅರಿವನ್ನು ಕೊಡ್ತವೆ. ತಾತ್ಪೂರ್ತಿಕ ಅರಿವಾದ್ರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನಕ್ಕೆ ಬರ್ತದೆ. ನನಗೆ ಆದಂಥ ಘಟನೆ ಇದು. ಸುಮಾರು 25 ವರ್ಷದಿಂದ 30 ವರ್ಷದಿಂದ 3 ದಶಕದಿಂದ ನಾನು ಬಸವೇಶ್ವರ ನಗರಕ್ಕೆ ಹೋಗ್ಬೇಕು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನಿಂದ ತಿರ್ಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಯಶವಂತಪುರ ಮೇಲೆ ಬರಬೇಕು. ನನ್ನ ಮಗ 4ನೇ ಕ್ಲಾಸ್ ಏನಿದ್ದಾವಾಗ ಈ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಲ್ಲ, ಗೊತ್ತಲ್ಲ ಪ್ರಾಜೆಕ್ಟ್ ವರ್ಕ್ ಅಂದರೆ ಅಪ್ಪ ಅಮ್ಮನ ವರ್ಕ್ ಅದು ಅಂತಿರ್ತದೆ. ಎಲ್ಲ ಮಾಡಿ ಚೆಂದಾಗಿ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ. ಅದನ್ನು ತೊಗೊಂಡು ಹೊರಟ ಅವನು. ನಂದೊಂದು ಅಂಬಾಸಡರ್ ಕಾರ್ ಇತ್ತು, ನಾನೇ ಓಡಿಸ್ತಾ ಇದ್ದೆ. ಮಿನಿ ಲಾರಿ ಇದ್ದಂಗೆ ಅಂಬಾಸಡರ್ ಕಾರ್ ಅಂದರೆ. ಮುಂದೆ ನಾನು ಕೂತಿದ್ದೀನಿ, ಹಿಂದೆ ಅವ್ನು ಪ್ರಾಜೆಕ್ಟ್ ಇಟ್ಕೊಂಡು ಹಿಂದೆ ಕೂತಿದ್ದ ಹುಡುಗ. ಆ ಮೇಕ್ರಿ ಸರ್ಕಲ್ ದಾಟಿ ಮುಂದೆ ಮೇಲೆ ಅವನ ಶಾಲೆ. ಅವ್ನು ಇಳ್ಕೊಂಡ. ಮಕ್ಕಳ ಪರಿಸ್ಥಿತಿ ಬಹಳ ಕಷ್ಟ ಈಗ. ಹೇಗೆ ಒಂದು ಚೀಲ, ಈ ಕಡೆ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಈ ಪ್ರಾಜೆಕ್ಟ್ ಬಾರಿ ಇಟ್ಕೋಬೇಕು ಅವನು. ನೋಡಿ, ಇರೋದು 2 ಕೈ, ಅದಕ್ಕೆ ದೇವರಿಗೆ 4 ಕೈ ಯಾಕೆ ಅಂತ ಗೊತ್ತಾಗುತ್ತೆ ನನಗೆ. ಎಷ್ಟೊಂದು ಕೊಡ್ತೀವಲ್ಲ ದೇವರಿಗೆ, ಇಟ್ಕೋಬೇಕಲ್ಲ ಅದನ್ನು. ಅವನೇನು ಮಾಡ್ದ, ಈ ಇಟ್ಕೊಂಡಿದ್ದಾನೆ, ಎಲ್ಲ ಹೆಗಲೆ ಹಾಕೊಂಡು ಪ್ರಾಜೆಕ್ಟ್ ಹಿಂಗೆ ಇಟ್ಕೊಂಡ. ಇನ್ನು ಬಾಗಿಲು ಹಾಕೋದು ಹೆಂಗೆ, ಇಳಿದಿದ್ದಾನಲ್ಲ ಕಾರಿಂದ, ಹಿಂಗೆ ಭುಜದಿಂದ ಹಿಂಗೆ ತಳ್ಳಿದ. ಸಣ್ಣ ಹುಡುಗ, ಈ ಅಂಬಾಸಡರ್ ಕಾರ್ ಹೆಂಗೆ ತಕ್ಷಣ ಲಾಕ್ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಹಿಂಗೆ ಮಾಡಿದಾಗ ಆಗಿದೆ ಅಂತ ಹೊರಟ. ನಾನು ಹೊರಟುಬಿಟ್ಟೆ ಮುಂದೆ. ಜೋರಾಗಿ ಹೋಗಿ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಒಂದು ಸರ್ಕಲ್ ಇತ್ತವ, ಈಗೆಲ್ಲ ಸರ್ಕಲ್ ಹೋಗ್ಬಿಟ್ಟಿದ್ದಾವೆ. ಆ ಸರ್ಕಲ್ ಮುಂದೆ ಸುಯಿ ಅಂತ ಟರ್ನ್ ಮಾಡ್ಕೊಂಡು ಸೀದಾ ಯಶವಂತ ಕಡೆ ಹೋಗ್ತಾ ಇದ್ದೀನಿ. ತಮಾಷೆ ಆಯ್ತು ಅವಾಗ. ರೋಡಲ್ಲಿ ಜನ ಇಲ್ಲ, ಬೆಳಿಗ್ಗೆ 7:30ಗೆ, ಜಾಸ್ತಿ ಜನ ಇಲ್ಲ.
ಬೆಂಗಳೂರು ಎಷ್ಟು ಗದ್ದಲಾನು ಇರಲಿಲ್ಲ 30 ದಶಕ ಹಿಂದೆ, 3 ದಶಕದಿಂದ ಹೋಗ್ತಿರ್ಬೇಕಾದ್ರೆ ಆಕ್ಚುಲಿ ಅದು ರಾಂಗ್ ವಿಡಿಯೋ ಪ್ಲೇ ಮಾಡಿರೋದು. ಬರ್ತಾ ಇದೆಯಾ ಇವಾಗ? ಬರ್ತಾ ಇದೆ. ಮ್ಯೂಟ್ ಆಗಿದೆ ಅನ್ಸುತ್ತೆ, ವಾಲ್ಯೂಮ್ ಕೇಳ್ತಾ ಇಲ್ಲ. ಶೇರ್ ಆಡಿಯೋ ಆಫ್ ಇದೆ. ಆಕೆ ಕ್ಲಾಸ್ ಹುಡುಗರು ತಪ್ಪಿಸ್ಕೊಳ್ಳೋದೇ ಇಲ್ರಿ. ಮಜಾ ಅಂದ್ರೆ ಒಂದ್ ದಿವಸ ಅಂತ ನೋಡಿದೆ ನಾನು, 103 ಡಿಗ್ರಿ ಜ್ವರ ಹುಡುಗಿಗೆ. ಅಪ್ಪ ಬಂದ್ಬಿಟ್ಟು ಹೋದ. ಆ ಹುಡುಗಿಗೆ ಕ್ಲಾಸ್ನಾಗ ಕೂತು ಇವ್ರ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೋಗ್ಬಿಟ್ಲು ಮನೆಗೆ. ಇವ್ರ ಕ್ಲಾಸಿನ ಸಲ ಬಂದಾಳಕ್ಕೆ. ಆ ಹುಡುಗಿನ ಕೇಳಿದ, ಯಾಕಮ್ಮ ಬಂದಿ ನೀನು, ಆರಾಮಿಲ್ಲ ನನಗೆ, ಜ್ವರ ಅದಲ್ಲ ಅಂದೆ. ಆಕೆ ಹಿಂಗೆ ನೋಡಿದ್ ನನ್ನ. ಅವ್ರ ಕ್ಲಾಸ್ ಹೆಂಗೆ ತಪ್ಪಿಸ್ಕೊಳಿದ್ರಿ ಅಂದಕ್ಕೆ. ಅವ್ರು ಮೆಜಿಷಿಯನ್, ಅವರು ಜಾದುಗಾರದಂಗಿದ್ದಾರೆ. ಅವರು ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಟೀಚರ್ ಬೇಕಾಗಿಲ್ಲ, ಟೀಚರ್ ಜಾದುಗಾರದಂಗಿದ್ದಾರೆ ಅಂತ. ಆ ಹುಡುಗಿಗೆ ಹೇಳ್ತಾಳಕ್ಕೆ 103 ಡಿಗ್ರಿ ಜ್ವರ ಇದ್ರು ಇವ್ರು ಒಂದೇ ಕ್ಲಾಸಿಗೆ ಬಂದು ವಾಪಸ್ ಹೋಗ್ತಾಳಕ್ಕೆ. ಆಕೆ ಹೆಸರು ಹೇಳ್ತೇನೆ, ಹೆಣ್ಮಗಳದ್ದು ಟೀಚರ್ದು, ಬ್ರಿಲಿಯಂಟ್ ಗರ್ಲ್. ಆಕೆ ಹೆಸರು ಮೇರಿ ಎಲ್ ಎನ್ MERYELLEN. ಆಕೆ ಹೆಸರು. ಅಡ್ರೆಸ್ರು ವೀಮರ್. ನೀವು ಗೂಗಲ್ನಾಗ ಜಸ್ಟ್ ಮೇರಿ ಎಲ್ ಎನ್ ವೀಮರ್ ಅಂತ ಟೈಪ್ ಮಾಡಿರಿ, ನಿಮಗೆ ಶಿಕ್ಷಣಕ್ಕೆ ಬೇಕಾದಂಥ 500 ಪುಟ ಸಿಗ್ತದೆ ನಿಮ್ಗೆ ವಿಷಯ. ನಿಮ್ಗೆ 500 ಪುಟ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಹುಡುಗರನ್ನ ಕಂಟ್ರೋಲ್ ಮಾಡೋದು ಹೆಂಗೆ, ನಿಭಾಯಿಸೋದು ಹೆಂಗೆ, ಇದ್ರ ಬಗ್ಗೆ ಸಿಗ್ತದೆ. ಏನ ಸೆಷನ್ ಕಮ್ಮಿ ಟೈಮ್ ಇರೋದ್ರಿಂದ ಹೇಳ್ಬಿಟ್ಟು ನೀವು ಫಾಲೋ ಮಾಡ್ಕೋಬೋದು ಅದನ್ನು. ಆ ಹೆಣ್ಮಕ್ಳು ಹೇಳಿದ್ನಲ್ಲ, ಭಾರಿ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸಿನಕ್ಕೆ ಅಂತ ಹೇಳಿದ್ನಲ್ಲ. ಆಕೆಗೆ ಎಷ್ಟು ವಯಸ್ಸು ಗೊತ್ತದೇನ್ರಿ ಈಗ? 71. ನಾನು ಯಾಕೆ ಹೇಳಿದೆ ಅಂದ್ರೆ, ಆಕೆಗೆ 71ನೇ ವಯಸ್ಸಿಗೆ ಎಷ್ಟು ಪ್ಯಾಷನ್ ಇರ್ಬೇಕಾತಂದ್ರೆ ನಮಗೆ 21, 31, 41ಕ್ಕೆ ಅಂತ ತ್ರಾಸ್ರಿ. ನಾವೇನು ಯುದ್ಧ ಸೋದು ನೋಡ್ಬೇಕು, ಕ್ಲಾಸ್ ಮುಗಿದು ಬಂತಂದ್ರೆ ಸಾಕಾತಪ್ಪ ಮರೆ, ಕಲಿಸಿದ್ದೆ ಕಲ್ಸೋದು. ಅದು ಹೆಂಗೆ ಬೇಸರ ಆಗ್ತದೆ? ಆಗ್ಬಾರ್ದಲ್ಲ. ನೀವು ಕಲಿಸಿದ್ದು ನಿಮಗೆ ಬೇಸರ ಆದ್ರೆ ಹುಡುಗರ ಗತಿ ಏನು? ಅದು ನಾ ಹೇಳೋದು. ಆ ಎಕ್ಸೈಟ್ಮೆಂಟ್ ಏನದ ಟೀಚರ್ದು, ಕ್ಲಾಸ್ ಕಂಟ್ರೋಲ್. ಆಕೆ ಹೇಳ್ತಿದ್ಲು, ಆಕೆ ಕ್ಲಾಸ್ ಮಾಡೋದು ನೋಡ್ಬೇಕು, ಹಿಂಗೆ ಕೂತಿರ್ತಾ ಹುಡುಗರು ಹಿಂಗೆ. ಆಕೆ 1 ನಿಮಿಷ ನಿಂತಂದ್ರೆ ಹಿಂಗೆ ನೋಡ್ತಾ ಹುಡುಗರು, ಒಂದು ಕ್ಷಣ ಹೋದ್ರೆ ಬಿಡುದಿಲ್ಲ. ಕಲಿಸೋ ರೀತಿ ಹೆಂಗದ ಅಂತ ಯಾಕೊಂದು ಹೇಳ್ಬಿಡ್ತೀನಿ ಮಜಾ ನಿಮಗೊಂದು. ಒಬ್ಬ ಸೂಫೀಸ್ ಅಂತ ಇದ್ದ. ನಾನು ಸೂಫೀಸ್ ಅಂತರ ಬಗ್ಗೆ ಭಾಳ ಪ್ರೀತಿ. ಒಬ್ಬ ಸೂಫೀಸ್ ಅಂತ ಇದ್ದ, ಅವ ಮಾಸ್ತರ್ ಇದ್ದ. ಅವನ ಹೆಸರು ಸರ್ಮಾಸ್ತ್ ಅಂತ. ಅವನ ಹೆಸರು ಸರ್ಮಾಸ್ತ್ ಅಂತ ಹೆಸರು. ಭಾರಿ ಚಲೋ ಟೀಚರ್. ಅವ್ನು ಹುಡುಗರು ಅವ್ನು ಹಿಂದೆ ಹೋಗ್ಬಿಡೋದು ಹಂಗೆ, ಅವನಿಂದ ಚಲೋ ಮಾಸ್ತರು. ಒಂದು ದಿವಸ ಕ್ಲಾಸ್ದಾಗ ಪಾಠ ಮಾಡ್ಲಿಕ್ಕೆ ಹತ್ತಿದ್ದ. ಹುಡುಗರೆಲ್ಲ ಅವನೇ ನೋಡ್ಕೊಂಡು ಕೂತಿದ್ದು. ಒಂದು 5 ನಿಮಿಷ ಆದ್ಮೇಲೆ ಹುಡುಗರು ಕಿಟಕಿಯಿಂದ ಹೊರಗೆ ನೋಡ್ಲಿಕ್ಕೆ ಹತ್ತು. ಹಿಂಗೆ ಈ ಕಡೆ ತಿರುಗ್ರೋ ಅಂದ, ಮತ್ತೆ ತಿರುಗಿದ್ರು. ಮತ್ತೊಂದು ನಿಮಿಷಕ್ಕೆ ಆ ಕಡೆ ತಿರುಗಿದ್ರು. ಹೊರಗೆ ನೋಡ್ತೀರಿ, ಇಲ್ಲಿ ತಿರುಗ್ರೆ ಅಂದ, ಮತ್ತೆ ಈ ಕಡೆ ತಿರುಗಿದ್ರು. ಮತ್ತೆ ಆ ಕಡೆ ನೋಡಿದ್ರು. 3-4 ಸಲ ಹೆಂಗೆ ಆದ್ಕೊಳ್ಳೋ ಅನಿಸ್ತಾವ, ಹೊರಗೆ ಏನೋ ನಡೆದಿರ್ಬೇಕು. ಹುಡುಗರು ಹೇಳ್ತಿರ್ಬೇಕಲ್ಲ ಅದು. ಹೊರಗೆ ಹೋದ ಬಾಗ್ಲ ತೆಗೆದು ನೋಡ್ತಾನೆ, ಶಾಲಿ ಮುಂದೊಂದು ಸಣ್ಣ ರಸ್ತೆ. ಒಂದು ಮಜಾ ಘಟನೆ ನಡೆದು. ಹುಡುಗರು ಹೆಂಗೆ ತಪ್ಪಿಸ್ಕೊತಾವ್ರಿ ಅಂತ ಘಟನೆ? ಏನು ನಡೆದ ಘಟನೆ? ಒಬ್ಬ ರೈತ ತನ್ನ ಹೋರಿ ಎಳ್ಕೊಂಡು ಮನೆಗೆ ಹೊಂಟ. ದೊಡ್ಡ ಹೋರಿ ಎಳ್ಕೊಂಡು ಮನೆಗೆ ಹೊಂಟಾನ, ಹಗ್ಗ ಹಿಡಿದು. ಹೋರಿ ಬರೋದಿಲ್ಲ ಅಂತ. ಹೋರಿ ಅವನು ಎಳಿತದ, ಇವ ಹೋರಿ ಎಳಿತಾನೆ. ಎಷ್ಟು ಚಂದ ನೋಡ್ರಿ. ಇವನ್ 4 kg ಹಿಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ, ಎಳಿತಾರ. ಎಳ್ದಾಡ್ ಚಂದ ಇತ್ತಲ್ಲ ಮನುಷ್ಯ ಮತ್ತು ದನದಡು. ಹುಡುಗರು ಹೆಂಗೆ ಬಾರಿ ಹೊರಗೆ ಎಲ್ಲ ಹುಡುಗರು ಕೇಳ್ದ, ಹೊರಗೆ ಬರ್ರಿ ಅಂತ ಕರ್ದ. ಹುಡುಗರು ಹೊರಗೆ ಹೋದು, ನೋಡ್ರಿ ಮಜಾ ಹೆಂಗದ. ನೀವು ಹೋಗಿ ರೈತನ ಕೇಳ್ದ, ಏನು ನಡೆದದ ಅಂತ ಕೇಳ್ದ. ರೈತ ಹೇಳ್ದ, ಸರ್ ನಂದೇ ಹೋರಿ ಸರ್, ಬರಂಗಿಲ್ಲ ಅಂತದ್ ಮನೆಗೆ ಏನು ಮಾಡಲಿ, ಒಂದು ನಿಂಟಿರಂದ. ರಸ್ತೆ ಮಗ್ಲು ಹೋದ, ಚಲೋ ಹುಲ್ಲು ಬೆಳೆದಿತ್ತು. ಒಂದು ಹಿಡಿ ಹುಲ್ಲು ಕಿತ್ತಿದ, ಮಣ್ಣೆಲ್ಲ ಝಾಡಿಸ್ದ. ಆ ಹೋರಿಗೆ ತೋರಿಸ್ದ, ಬರ್ಲಿಕ್ಕೆ ಹತ್ತದ. ಆ ಹುಲ್ಲಿನ ಕೈಯಾಗಿತ್ತಲ್ಲ ಗುಂಪು, ಅದನ್ನ ರೈತನ ಕೈ ಕೊಟ್ಟ. ಇಲ್ಲೋಡು, ಈ ಹುಲ್ಲದಲ್ಲ, ಇದನ್ನ ತೋರಿಸು, ಕೊಡಬೇಡ ಅದಕ್ಕೆ. ತೋರಿಸೋದು ಲಗು ಮನೆಗೆ ಹೋಗಂದ. ಆ ಹೋರಿ ಬೆನ್ನ ಹಚ್ಚಿ ಹೋತು. ಹುಡುಗರನ್ನೆಲ್ಲ ಒಳಗೆ ಕರೆದ, ಕ್ಲಾಸ್ ಮಾಡಿದ. ಹುಡುಗರಿಗೆ ತಕರಾರಿಲ್ಲ, ಸರ್ ಮಾಸ್ಟರ್ ತಕರಾರಿಲ್ಲ. ಮಗ್ಗಲ್ ಕ್ಲಾಸ್ ರೂಮ್ ಇದ್ರಲ್ಲ ಮಾಸ್ತರ್, ಅವ್ರು ತಕರಾರು ಬಂತು. ಅವ್ರು ಹೋಗಿ ಹೆಡ್ ಮಾಸ್ಟರ್ಗೆ ಇದ್ರು, ಏನ್ರಿ ಸರ್ ಮಾಸ್ಟರ್ ದನ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಕೋಳಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ನಾಯಿ ಬಂದ್ರೆ ಕರ್ಕೊಂಡು ಹೋಗ್ತಾನೆ, ಈ ಪಾಠ ಮಾಡೋ ರೀತಿ ಏನ್ರಿ ಇದು? ಹುಡುಗರ ಅಟೆನ್ಷನ್ ಇಲ್ರಿ ಕ್ಲಾಸ್ನಾಗ ಅಂದ್ರು. ಹೆಡ್ ಮಾಸ್ಟರ್ ಕರೆದ್ರು ಸರ್ ಮಾಸ್ಟರ್, ಏನು ನಡೆದ ನಿನ್ನ ಕ್ಲಾಸ್ನಾಗ ಅಂತ ಕೇಳಿದ್ರು. ಗೊತ್ತಾತ ಅವ್ಗೆ ಏನಾಗಿರ್ಬೇಕಂತ. ಹೇಳಿದ, ಸರ್ ಖರೆ ಹೇಳ್ತೀನಿ, ಹೊರಗೆ ಏನಾಗ್ತಿತ್ತು ಅದನ್ನ ಕ್ಲಾಸ್ನಾಗೂ ಆಗ್ಲಿಕ್ಕೆ ಹತ್ತಿತ್ರಿ. ಹೊರಗೆ ಏನಾಗ್ತಿತ್ತು, ದನ ಆ ಕಡೆ ಎಳಿತಿತ್ತ, ಇವು ಈ ಕಡೆ ಎಳಿತಿದ್ದ. ಹಂಗೆ ಆ ಸೀನ್ರಿ ಹುಡುಗರನ್ನ ಹೊರಗೆ ಎಳಿತಿತ್ತು, ನಾ ಈ ಕಡೆ ಎಳಿತಿದ್ದೆ. ಮತ್ತೆ ಏನು ಮಾಡಿದೆ ಅಂತ. ಆ ದನಕ್ಕೆ ಏನು ಮಾಡಿದ್ದು ಅದನ್ನೇ ಮಾಡಿದೆ. ದನಕ್ಕೆ ಏನು ಮಾಡಿದಿ, ಅದಕ್ಕೇನು ಬೇಕಾಗಿತ್ತು, ಹುಲ್ಲ ಹೊಟ್ಟೆ ಓತದು. ಹುಡುಗರು ನೋಡ್ಬೇಕಾಗಿತ್ತು, ತೋರಿಸ್ದೆ ಕರ್ಕೊಂಬಂದೆ, ಮುಗಿದೋದು. ದಿಸ್ ಈಸ್ ದ ಬ್ಯೂಟಿ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಒಂದ್ಸಲ ಮಕ್ಕಳಿಗೆ ಪ್ರಶ್ನೆ ಕೇಳಿದೆ, ಎಲ್ಲ MSc ಹುಡುಗರು. ನಿಮ್ಮ ಅಜ್ಜನ ಹೆಸರು ಗೊತ್ತಾ ನಿಮಗೆ ಅಂತ ಕೇಳಿದೆ. ಅವರಂದ್ರು, ರಸಾಯನಶಾಸ್ತ್ರ ಕಲಿಸೋದಕ್ಕೂ ಅಜ್ಜನಿಗೆ ಏನು ಸಂಬಂಧ? ಅದ್ರ ಮುಖಾಮುಖ ನೋಡ್ಕೊಂಡ್ರು, ಎಲ್ಲರೂ ಕೈ ಎತ್ತಿದ್ರು. ಅಡ್ಡಿಲ್ಲ, ಎಲ್ಲರೂ ಅಜ್ಜನ ಹೆಸರು ಗೊತ್ತಲ್ಲ ಅಂತ ಗೊತ್ತೋದು. 1 ನಿಮಿಷ ಬಿಟ್ಟೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಮತ್ತೆ ಮುಖ ನೋಡಿಕೊಂಡ್ರು, ಒಂದು 5-6 ಕೈ ಮೇಲೆ ಬಂತು. ಅಡ್ಡಿಲ್ಲ, 5-6 ಮಂದಿಗಾದರೂ ಗೊತ್ತಲ್ಲ ಅಜ್ಜನ ಹೆಸರು, ಪರವಾಗಿಲ್ಲ ಅಂದರೆ. ಮತ್ತೊಂದು ನಿಮಿಷ ಬಿಟ್ಟೆ, ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಕೇಳಿದೆ.
ಯಾರಿಗೂ ಗೊತ್ತಿರಲಿಲ್ಲ, ತಲೆ ಕರ್ಕೊಂಡ್ರು ಗೊತ್ತಿಲ್ಲ ಸರ್ ಅಂದರು. ಅದು ವಿಚಿತ್ರ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ ಯಾಕೆ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೊರಟಾಗಿ ಹೇಳಿದ್ದು, ಸತ್ಯ ಇತ್ತು ಮಾತೊಳಗೆ. ಏನು ಪ್ರಯೋಜನ ಬಿಡಿ ಸರ್ ಅಂದು. ಯಾಕಮ್ಮ ಅಂತ ಕೇಳಿದೆ. ಸರ್ ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೆನ್ಪಿಡ್ಬೇಕು ಸರ್ ಅಂದು. ಆಯ್ತು ಅಮ್ಮ ತಾಯಿ, ನಾನು ನನ್ನ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತೀನಿ, ಏನು ಪ್ರಯೋಜನ ಅಂತೀಯಲ್ಲಮ್ಮ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದು. ಆಕೆ ಕೋಪ ನಾಡು ಸುಮ್ಮನೆ ಕೂತ್ಕೊಮ್ಮ ನೀನು ಅಂತ ಹೇಳಿದೆ. ಉಳಿದವ್ರು ಹೇಳಿದೆ, ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಅದು ಗೊತ್ತಿದ್ರೆ ಕೈ ಎತ್ತಿ, ಇಲ್ಲಿ ತಲೆ ಕೆಡಿಸ್ಕೋಬೇಡಿ ಎಂದೆ. ಅವರೆಲ್ಲ ಕುತೂಹಲದಿಂದ ಯಾವ ಹೆಸರು ಹೇಳ್ತಾನೆ ಇವನು ಅಂತ ಕಾಯ್ತಾ ಇದ್ರು. ನಾನು ಹೇಳಿದೆ, ರಾಮಚಂದ್ರ ಗೊತ್ತಾ, ಶ್ರೀರಾಮ, ಅಯೋಧ್ಯ ರಾಮ ಗೊತ್ತಾ, ಗೊತ್ತು ಅಂದರು. ಕೃಷ್ಣ ಗೊತ್ತಾ, ಭಗವದ್ಗೀತೆ ಕೃಷ್ಣ ಗೊತ್ತು ಅಂದರು. ಬುದ್ಧ ಗೊತ್ತಾ, ಗೊತ್ತು. ಮಹಾವೀರ ಗೊತ್ತು. ಯೇಸು ಕ್ರಿಸ್ತ ಗೊತ್ತು. ಪ್ರಾಫೆಟ್ ಮೊಹಮ್ಮದ್ ಗೊತ್ತು. ರಾಮಕೃಷ್ಣ ಗೊತ್ತು. ವಿವೇಕಾನಂದ ಗೊತ್ತು. ಶಂಕರಾಚಾರ್ಯ ಗೊತ್ತು. ಬಸವಣ್ಣ ಗೊತ್ತು. ನನಗೆ ಆಶ್ಚರ್ಯ ಆಯಿತು. ಆಯ್ತು ನೋಡ್ರಪ್ಪ, ನಾನು ಇಷ್ಟೊಂದು ಹೆಸರು ಹೇಳಿದೆ, ಶ್ರೀರಾಮನಿಂದ ಹಿಡಿದು ಬಸವಣ್ಣವ್ರ ತನಕ ಇಷ್ಟು ಹೆಸರು ಹೇಳಿದೆ, ಎಲ್ಲವೂ ಗೊತ್ತು ಅಂತೀರಿ. ನನಗೊಂದು ಸಮಸ್ಯೆ ಬತ್ತೀಗ. ಇಷ್ಟು ಜನ ಹೇಳಿದ್ದಲ್ಲ, ಇವರು ಯಾರು ಮೊಮ್ಮಗನು ನಾನಲ್ಲ. ಅದು ಎಲ್ಲರದ್ದು ಹೆಸರು ನೆನ್ಪಿಟ್ಟಿದ್ದೀನಿ, ಆದರೆ ನಮ್ಮ ಸ್ವಂತ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ. ಯಾಕೆ ವಿಚಾರ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟೆ, ಒಂದು 5 ನಿಮಿಷ. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು ಪದ್ಮಿನಿ ಅಂತ, ಎಕ್ಸ್ಟ್ರಾಡಿನರಿ ಚೈಲ್ಡ್, ಭಾರಿ ಬುದ್ಧಿವಂತೆ. ಆಕೆ ಕಣ್ಣಲ್ಲಿ ನೀರು ಕಾಣಿಸ್ತು. ನಾನು ಕೇಳಿದೆ, ಪದ್ಮಿನಿ ಯಾಕಮ್ಮ ಕಣ್ಣಲ್ಲಿ ನೀರು ಅಂತ ಕೇಳಿದೆ. ಆಕೆ ಹೇಳಿದ್ರು, ಸರ್ ನೀವೇನು ಕೇಳಿದ್ರಿ ಪ್ರಶ್ನೆ, ಅದು ನನ್ನ ಜೀವನಕ್ಕೊಂದು ತಿರುವಾಯಿತು ಸರ್, ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಸರ್ ಅಂದು. ಹೌದಾ, ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಅದು. ಏನು ಪಾಠಮ್ಮ ಅಂತ ಕೇಳಿದೆ. ಆಕೆ ಹೇಳಿದ ಮೇಲೆ ಅದು ನನ್ನ ಜೀವನಕ್ಕೂ ಪಾಠ ಆಯಿತು, ಅದು ಯಾರಿಗಾದರೂ ಆಗ್ಬೋದು. ಅವಳಿಗೆ ಹೇಳಿದ್ದು, ನೀವು ಕೇಳಿದ್ರಲ್ಲ ಸರ್, ನಮ್ಮ ಅಜ್ಜನ ಹೆಸರನ್ನು ಗೊತ್ತಿಲ್ಲ, ಆದರೆ ರಾಮನ ಹೆಸರು ನೆನಪಿಟ್ಟಿದ್ದೇನೆ, ಕೃಷ್ಣನ ಹೆಸರು ನೆನಪಿಟ್ಟಿದ್ದೇನೆ, ಬಸವಣ್ಣವ್ರ ಹೆಸರು ನೆನಪಿಟ್ಟಿದ್ದೀನಿ. ಅವಾಗ ನನಗೆ ಅರ್ಥ ಆಯಿತು ಸರ್, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಅಂತ. ಎಷ್ಟು ಅದ್ಭುತ ಅಲ್ವಾ. ನನಗೋಸ್ಕರ ಮಾಡಿದಂಥ ಕೆಲಸ ನನ್ನನ್ನು ಮೃತನನ್ನಾಗಿ ಮಾಡ್ತದೆ, ಸಾವಿನೆಡೆಗೆ ಕರ್ಕೊಂಡು ಹೋಗ್ತದೆ. ಮತ್ತೊಬ್ಬರಿಗೋಸ್ಕರ ಮಾಡಿದಂಥ ಕೆಲಸ ನನ್ನ ಅಮೃತತ್ವದ ಕಡೆ ಕರ್ಕೊಂಡು ಹೋಗ್ತದೆ, ಶಾಶ್ವತತೆ ಕಡೆ ಕರ್ಕೊಂಡು ಹೋಗ್ತದೆ. ಇದು ನನ್ನ ಪ್ರಕಾರ ಶಾಶ್ವತವಾದ ಯಶಸ್ಸು. ಕೆಲವು ಕಡೆ ನನಗೆ ಆದದ್ದು ಘಟನೆ ಅದು. ನನ್ನ ಸ್ಟೂಡೆಂಟ್ ಒಬ್ಬ ಯಾಕೆ ಹೆಸರು ಬದಲಾಯಿಸಿಲ್ಲ ನಾನು, ಸನ್ಮತಿ ಅಂತ ಹೆಸರು. MA ಇಂಗ್ಲೀಷ್ ಮಾಡಿದ್ಲು, ಬ್ರಿಲಿಯಂಟ್ ಹುಡುಗಿ. ಇಂಗ್ಲೆಂಡಿಗೆ ಹೋದ್ಲು, ಸ್ಕಾಲರ್ಶಿಪ್ ಸಿಕ್ತು ಅಂತ ಹೇಳಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಮೇಲೆ ರಿಸರ್ಚ್ ಮಾಡ್ಕೊಂಬಂದ್ಲು. ಬೆಂಗಳೂರಾಗ ಒಂದು ದೊಡ್ಡ ಶಾಲಿ, ಅಲ್ಲಿ ಟೀಚರ್ ಅದು, ಭಾರಿ ಪಾಪ್ಯುಲರ್ ಟೀಚರ್, ಇಂಗ್ಲೀಷ್ ಟೀಚರ್ ಸಿಗೋದೇ ಕಷ್ಟ ಮೊದಲು. ಭಾರಿ ಇಂಗ್ಲೀಷ್ ಟೀಚರ್ ಆಗಿಬಿಟ್ಲೆ. ಮುಂದೆ ಮದುವೆ ಆಗಿ ಬಾಗಲಕೋಟೆ ಹತ್ರ ಊರಿಗೆ ಬಂದ್ಬಿಟ್ಟು. ಗಂಡ ದೊಡ್ಡ ಜಮೀನ್ದಾರು, 5-6 ಎಕರೆ ಜಮೀನು. ಅವನು ಫಾರಿನ ಕಲ್ತಾನೆ, ಬಟ್ ನೌಕರಿ ಮಾಡಂಗಿಲ್ಲ, ಅಗ್ರಿಕಲ್ಚರ್ ನೋಡ್ಕೊತಿದ್ದಾನ. ಈ ಹುಡುಗಿ ಉಸಿರು ಕಟ್ಟದಂಗೆ ಆಯ್ತು. ಬೆಂಗಳೂರಾಗಿದ್ದು ಕಲಿಸ್ದಕ್ಕಿ ಖಾಲಿ ಕೊಡೋದು ಹೆಂಗೆ ಕೊಡ್ತಾ ಮನೆಯಾಗ. ನನಗೆ ಫೋನ್ ಮಾಡಿದ್ಲು, ಸರ್ ಏನು ಮಾಡಲಿ ಸರ್. ಅದಪ್ಪ ನಿಮ್ಮ ಊರಾಗ 2 ಶಾಲೆ ಅವಲ್ಲ, ಯಾಕೆ ಕಲಿಬಾರ್ದು, ಹೋಗ್ಬಾರ್ದು, ಪಾಠ ಮಾಡಬಾರ್ದು ಅಂದೆ. ನನಗೆ ಗೊತ್ತಿಲ್ಲ ಸರ್, ನಾನು ಮಾತಾಡ್ತೀನಿ ತಗೋ ಅಂದೆ. ಆ ಇಬ್ಬರು ಚೇರ್ಮನ್ರಿಗೆ ಮಾತಾಡಿದೆ ನಾನು, ನೋಡ್ರಿ ನಿಮ್ಮ ಊರಾಗಿದ್ದ ಹುಡುಗಿ ಭಾರಿ ಇಂಗ್ಲೀಷ್ ಟೀಚರು, ಸಿಗೋದೇ ನಿಮ್ಗೆ ಅಂತವ್ರು, ಇಂಗ್ಲೆಂಡಿಗೆ ಕಲ್ತು ಬಂದಾಳಕಿ. ಇಬ್ರು ಏನಂದ್ರೆ ಗೊತ್ತೇನ್ರಿ, ಹಂಗಾದ್ರೆ ಭಾಳ ಪಗಾರ ಕೇಳ್ತಾಳ್ರಿ ಆಕಿ. ಇಲ್ರಿ ಪಗಾರ ಬೇಕಾಗಿಲ್ಲ, ಈಗ ನೌಕರಿ ಕಲಿಸ್ಬೇಕಂತಾಳಕಿ, ಪಗಾರ ಬೇಕಾಗಿಲ್ರಿ. ಹಂಗ ನಮ್ಮಲ್ಲಿ ಬರಲಿ, ಹಂಗಾರೆ ಪಗಾರ ಕೊಟ್ಟರು ಬೇಡ, ಪಗಾರ ಕೊಡ್ತಿದ್ರು ಬರಲಿ. ಆಕೆ ಒಂದು ಸಾಲಿಗೆ ಹೋದ್ರು, ಪಾಠ ಮಾಡ್ಲಿಕ್ಕೆ ಶುರು ಮಾಡಿ. ಮೊದಲೇ ದಿವಸ ಹೆಡ್ ಮಾಸ್ಟರ್ ಭೇಟಿ ಆದ್ರು. ಹೆಡ್ ಮಾಸ್ಟರ್ ಭಾಳ ಖುಷಿ ಆಯ್ತು, ಇಂಗ್ಲೆಂಡ್ನ ಕಲ್ತಾಗ ಬಂದಾಳ ನಮ್ಮ ಶಾಲೆಗೆ. ಆಕೆಗೆ ಸೆಕ್ಷನ್ ಕೊಡ್ತಾರಲ್ಲ, ಕ್ಲಾಸ್ ಟೀಚರ್ ಮಾಡ್ಬೇಕಲ್ಲ, ಆಕೆ ಕೊಟ್ಟು ಆಕೆ ಸ್ಟಾಫ್ ರೂಮಿಗೆ ಬಂದು ಖುಷಿಯಾಗಿ ಹೇಳಿದ್ದು, ನನಗೆ ಪ್ರಿನ್ಸಿಪಾಲ್ ಭಾಳ ಚಲೋದ ಮಾತಾಡ್ಸಿದ್ರು, 9th D ಕ್ಲಾಸ್ ಟೀಚರ್ ಮಾಡ್ಯಾರ. ನಾನು ಎಲ್ಲ ಟೀಚರ್ ಹಿಂಗೆ ನೋಡಿದ್ರು, ಅಯ್ಯೋ 9th D ಹಾಕ್ಬಿಡ್ರಿ ಅಂದ್ರು. ಯಾಕೆ ಅಂತ ಕೇಳ್ಲಿಕ್ಕೆ, 9th D ಅಸಾಧ್ಯ ಕೆಲಸ ಅದು, ದಡ್ರು ಆ ಕ್ಲಾಸ್ನಾಗಿರೋದು. ಆಕೆ ಅದಂಗೆ ದಡ್ಡಿರ್ತಾವ್ರಿ. ಅವ್ರು ಹೇಳಿ ಸಿಸ್ಟಮ್ ಹೆಂಗದ ನಮ್ಮಲ್ಲಿ, ಭಾಳ ಶಾಣೆ ಇದ್ರೆ A ಸೆಕ್ಷನ್, ಸ್ವಲ್ಪ ಶಾಣೆ ಇದ್ರೆ B, ಪರವಾಗಿಲ್ಲ ಅಂದ್ರೆ C, ಇವು ಪಾಸೇ ಆಗೋದಿಲ್ಲ ಅಂದ್ರೆ D. ಹಿಂಗವ ಮತ್ತು ಆ ಸೆಕ್ಷನ್ ಕ್ಲಾಸ್ ಟೀಚರ್ ಆಗಿರಿ, ಏನು ಮಾಡ್ತೀರಿ ನೀವು ಅಲ್ಲಿ ಅಂತ. ಮರುದಿವ್ಸಕ್ಕೆ ಹೋದ್ಲು, ಹುಡುಗರಿಗೆ ಭಾರಿ ಭಾಷಣ ಮಾಡಿದ್ವಿ. ನೋಡ್ರಿ ಎಲ್ಲರೂ ಚಲೋತ್ತೆ ಓದಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅಂತ ಇದ್ಲು. ಆ ಹುಡುಗರು ಜೋರು ನಕ್ಕು ಅಂತ, ಯಾಕೆ ನಗ್ತಿರೋ ಅಂತ ಕೇಳಿದ್ರು. ಅವ್ರೇನು, ಮೇಡಮ್ ಇದು A ಸೆಕ್ಷನ್ ಬುದ್ಧಿ, ನಮ್ಮ D ಸೆಕ್ಷನ್ ಅಲ್ಲಿದ್ದು, ನಾವೆಲ್ಲ ಫೇಲ್ ಆಗೋರೆ. ಆಕೆ ನಾನು ಫೋನ್ ಮಾಡಿದ್ರು ರಾತ್ರಿ, ಸರ್ ಇವರೆಲ್ಲ ತೀರ್ಮಾನ ಮಾಡಿಬಿಟ್ಟಾರೆ ಫೇಲ್ ಆಗ್ಬೇಕಂತ. ಮತ್ತೆ ಹೆಂಗೆ ಮಾಡಿದ್ರಿ ಇವ್ರಿಗೆ ಅಂದು. ನಾವು ಸೊಲ್ಯೂಷನ್ ಹಾಕ್ತೋ, ನೀನು ಭಾರಿ ಮಜಾ ಹೇಳ್ಕೊಡ್ತೀನಿ, ಇದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ಲಿ. ಟ್ರಿಕ್ ಮಾಡ್ಬೇಕ್ರಿ ಎಲ್ಲ, ಒಂದು ಹುಡುಗರು ಆತ್ಮವಿಶ್ವಾಸ ಬೆಳೆಸ್ಬೇಕಾದ್ರೆ. ಯಾಕೆ ಒಂದು ಕ್ವಶನ್ ಕಳಿಸ್ಕೊಡ್ತೀನಿ, ಪ್ರಶ್ನೆ ಕಳಿಸ್ಕೊಡ್ತೀನಿ, ಪ್ರಶ್ನೆ ಪತ್ರಿಕೆ. ಹುಡುಗರಿಗೆ ಹೇಳ್ಬೇಕು ನೀನು, ಇದು ಇಂಗ್ಲೆಂಡಿಂದ ಬಂದದ್ದು. ಯಾಕೆ ಹೇಳ್ಬೇಕು ಗೊತ್ತಾ ನಮಗೆ, ಈ ಬಿಳಿ ಚರ್ಮದ ಮೋಹ ಭಾಳದ ನಮಗೆ, ಭಯಂಕರದ ಮೋಹ. ನಾ ಹೇಳಿದ್ದು ನಂಬುದಿಲ್ಲ, ಅದೇ ಇಂಗ್ಲೆಂಡ್ ಡ್ರೈವರ್ ಹಾಕಿರೋಲ್ಲಕ, ಅವ್ನು ಹೇಳಿದ್ರೆ ಕರೆಕ್ಟ್ ನೋಡ್ರಿ, ಇಂಗ್ಲೆಂಡ್ ಹೇಳ್ತಾನೆ ನಾವು. ಅದಕ್ಕೆ ನಮ್ಗೆ ಅದು ಮೋಹ. ಅದಕ್ಕೆ ಹೇಳಿದೆ, ಹುಡುಗರಿಗೆ ಹೇಳ್ರಿ, ಇಂಗ್ಲೆಂಡಿಂದ ಬಂದ ಕ್ವಶನ್ ಪೇಪರ್ ಇದು ಯಾರೂ ಪರೀಕ್ಷೆ ಮಾಡಿಲ್ಲ ಅಂತ ಹುಡುಗರು ಬುದ್ಧಿಮತ್ತೆ ಅಳಿಯುವಂಥದ್ದು, ನೀವು ಬರೀರಿ ಇದಕ್ಕೆಲ್ಲ. ಮರುದಿವಸ ಕೇಳಿದೆ, ಕಳಿಸ್ತೀನಿ ನಾನು, ಏನು ಯೂಸ್ ಇಲ್ಲದು, ಸುಮ್ಮನೆ ಕಳಿಸ್ತೀನಿ ಕ್ವಶನ್. ಅವ್ರು ಏನಾಗಿ ಬರೀವಲ್ರ, ಮನೆ ತಪಾಸು ಮಾಡ್ಬಿಟ್ಟು ಹಂಗೆ ಇಟ್ಬಿಡೋದನ್ನು. ಮರುದಿವ್ಸ ಹೋಗಿ ಚಲೋ ಇದ್ದೀರಿ ಅಂತ ಹೇಳು ಅಂತ ಏನು ಹೇಳ್ಕೊಟ್ಟೆ. ಆಕೆ ಟೆಸ್ಟ್ ಮಾಡಿದ್ಲು, ಮರುದಿವ್ಸ ಹೋದ್ಲು. ಯಾರು ಹೇಳಿದ್ರು ದಡ್ಡ ಅಂತ ಹೇಳಿ, ಆ ಇಂಗ್ಲೆಂಡಿಗೆ ಬಂದಿರ್ತಾರೆ ಕ್ವಶನ್ ಪೇಪರು, ಅದ್ರ ಪ್ರಕಾರ ಎಲ್ಲರೂ ಬಿಟ್ಟು ಓದ್ತಿದ್ದೀರಿ ನೀವು ಅಂದಕ್ಕೆ. ಹುಡುಗರು ಮಾರಿ ನೋಡ್ಕೊಂಡು, ಅವನ ಎಲ್ಲರೂ ಬೇರೆ ಹೇಳ್ತಿದ್ರು, ಒಂದು ಬೇರೆ ಹೇಳ್ತಾಳೆ ಆಕೆ. ಆಕೆ ಹೇಳಿದ್ಲು, ಇಂಗ್ಲೆಂಡ್ ಪರೀಕ್ಷೆ ಇದು, ನೀವು ನೋಡಿದ್ರೆ ಭಾರಿ ಶಾಣೆ ಇದ್ದೀರಿ ನೀವು, ಆದ್ರೆ ಒಂದು ರಿಕ್ವೆಸ್ಟ್ ನಿಮಗೆ, 1 ತಾಸು ದಿನ ಎಕ್ಸ್ಟ್ರಾ ಇರಬೇಕು ಶಾಲೆ, 1 ತಾಸು.
ಹೋಗಿ ಗಣಿತ ಟೀಚರ್ ಕೇಳ್ಕೊಂಡು ವಾರಕ್ಕೆ 2 ದಿವಸ ಗಣಿತ ಹೇಳ್ಕೊಟ್ರಿ ನಮ್ಮ ಹುಡುಗರಿಗೆ ಪಾಪ. 2 ದಿವಸ ಸೈನ್ಸ್ ಹೇಳ್ಕೊಟ್ರಿ, 1 ದಿವಸ ಸೋಷಿಯಲ್ ಸೈನ್ಸ್ ಹೇಳ್ಕೊಟ್ರಿ, ಇಂಗ್ಲೀಷು ಕನ್ನಡ ನಾನೇ ಹೇಳ್ತೀನಿ ಹುಡುಗರಿಗೆ. ದಿನ 1 ತಾಸು ಹುಡುಗರ ಹತ್ರ ಕೂತ್ಕೊಂಡು ಹೇಳಿ 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 ಆ ಬೇರೆ ಟೀಚರ್ ಕರೆಸಿ ಮಾಡಿ ತನ್ನ ಮಕ್ಕಳನ್ನ ಮಾಡಿ ಆ ವರ್ಷ 9th D ರಿಸಲ್ಟ್ ಬಂತಲ್ಲ, ಪರೀಕ್ಷೆ ಆಗ್ತದಲ್ಲ, 87% ಪಾಸಸ್, 9th D. ನಾನು ಎಕ್ಸಾಗ್ರೇಟ್ ಮಾಡ್ಲಿಕ್ಕಿಲ್ಲ. 9th A 82% ಆಗಿತ್ತು, D 87% ಆಯ್ತು. ಹೆಡ್ ಮಾಸ್ಟರ್ ಕೇಳಿದ್ರಂತ ಅದನ್ನೇ A ಮಾಡಿಬಿಟ್ಟು ನೆನೆಸಲ್ಲ, ಆಕಿ ಬ್ಯಾಡ್ರಿ ಡಿನೇ ಇರಲಿ ಅಂದಕ್ಕೆ, ಡಿನೇ ಇರಲಿ. ಮರು ವರ್ಷ ಹಠ ಹಿಡಿದು ಇನ್ನೂ ದುಡಿದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಕೂಲ್ ದಟ್ ಸೆಕ್ಷನ್ ಗಾಟ್ 100% ರಿಸಲ್ಟ್ಸ್ ಇನ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್. ನಾ ಯಾಕೆ ಹೇಳ್ತೀನಿ ಅಂದ್ರೆ ಹುಡುಗರು ದಡ್ಡ ಇರೋದಿಲ್ಲ ಸರ್. ವಿವೇಕಾನಂದ್ರ ಭಾಳ ಚಂದ ಹೇಳ್ತಾರೆ, ನಿಮ್ಮ ಮಗ ನೀವು ದಡ್ಡ 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 ಅಂದ್ರೆ ಅವ್ ಹಂಗಾಗೆ ತೋರಿಸ್ತಾನ. ವಿವೇಕಾನಂದ ಹೇಳೋ ಮಾತು, ಇಫ್ ಯು ಕಾಲ್ ಯುವರ್ ಸನ್ ಎನ್ ಇಡಿಯಟ್ ಹಿ ಪ್ರೂವ್ಸ್ ಯು ರೈಟ್ ಅಂತ. ಅದಕ್ಕೆ ಆ ಆತ್ಮವಿಶ್ವಾಸ ಕೊಡುವಂಥ ಟೀಚರ್ ನಿಮಗೆ ಕೆಲವರು ಇದ್ರು. ಮಾಸ್ತರ್ಗಳು ಅಂತೀವಿ, ಎಷ್ಟು ಕಲ್ಸೋದು ಬಿಡ್ರಿ, ಮುಗಿಯಂಗಿಲ್ಲ ಬಿಡಂಗಿಲ್ಲ, ಏನಾಗ್ತವೆ ಅನ್ಬೇಡ, ದಯವಿಟ್ಟು ಅನ್ಬೇಡ್ರಿ. ನಿಮ್ಮ ಕ್ಲಾಸ್ನಾಗ ಕೂತಂತ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾರು ಹಣಿ ಮೇಲೆ ಬೋರ್ಡ್ ಬರ್ಕೊಂಡ್ ಬರೋದಿಲ್ಲ, ಆದ್ರೆ ಆಗ್ಬಿಡ್ತಾರೋ. ಒಬ್ಬ ರಾಮೇಶ್ವರಂದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದಾತಂದ್ರೆ ನಮ್ಮೂರ ಕಲ್ತಂತ ಹುಡುಗ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ನಿಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ಳೋದು ಅಷ್ಟೇನೆ. ಅವ್ ರಾಷ್ಟ್ರಪತಿ ಆಗ್ತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡೋಣ. ಇವು ಏನಾಗ್ತಾನೋ ಏನಪ್ಪ ಇವ್ ಹಾಳು ಬಗ್ಗೆ ಅಂದ್ರೆ ಅವ್ ಹಂಗೆ ಆಗ್ತಾನ. ನಾವು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಮಾತು ಹೇಳ್ಬೇಕು, ನನಗೆ ಭಾಳ ಕಷ್ಟ ಅನಿಸ್ತದೆ ಹೇಳ್ಬೇಕಾರೆ. ನಾನು ಹೋದಾಗ ಪ್ರತಿ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಪಾಠ ಮಾಡಿ ಬೇರೆ ಬೇರೆ ದೇಶಕ್ಕೆ. ಅರ್ನ್ಸ್ಟ್ ಆ್ಯಂಡ್ ಯಂಗ್ ಅಂತ ಒಂದು ಕಂಪನಿ ಅದು. ಅವ್ರನ್ನ ಪ್ರತಿ 1 ವಾರ ಪಾಠ ಮಾಡ್ಬೇಕು. ನಾನು ನ್ಯೂಯಾರ್ಕ್ನಾಗ ಅವ್ರ ಆಫೀಸ್ ಅದು. ಅಲ್ಲಿ 20ನೇ ಬಿಲ್ಡಿಂಗ್ 20ನೇ ಅಂತಸ್ತಿನಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಸ್ಯಾರ. ಒಂದು 8 ಮನಿ ಅವ. ಅಲ್ಲಿ ಡೈನಿಂಗ್ ಹಾಲ್ ಎಲ್ಲ ಮಾಡಿ ಒಂದು ಮನೆ ಕೊಟ್ಟಿರ್ತಾರೆ ಇರ್ಲಿಕ್ಕೆ. ನನಗೆ 10 ದಿವಸ ಇರ್ತೀನಿ ಅಲ್ಲಿ. ಅಲ್ಲೊಬ್ಬ ಹುಡುಗ ಡಾಕ್ಟರ್ ಇದ್ದ, 2 ವರ್ಷ ಹಿಂದಿದ್ದು, ಯಂಗ್ ಡಾಕ್ಟರ್, 31 ವರ್ಷ ನಾವು. ಎಸ್ ಫ್ರೆಂಡ್ಸ್, ಸಾರಿ ನಿಮ್ಮ ಒಂದು 10 ನಿಮಿಷನ ನಾನು ವೇಸ್ಟ್ ಮಾಡಿಬಿಟ್ಟೆ. ಅದು ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಇಲ್ಲ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸೊ ಇದನ್ನ ನೀವೇನ್ ಕಲ್ತ್ರಿ ಅಂತ ಯಾರಾದ್ರೂ ಒಬ್ರು ಶೇರ್ ಮಾಡ್ಬೋದು. ಯಾಕಂದ್ರೆ ಇದು ಎಷ್ಟು ಇಂಪಾರ್ಟೆನ್ಸ್. ನಾವು ಇದರಲ್ಲಿ ಕೂಡ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಗೆ ನಾವು ಕೂಡ ಟೀಚರ್ ಆಗಿರ್ತೀವಿ, ಪ್ಲಸ್ ಫಸ್ಟ್ ಸ್ಟೂಡೆಂಟ್ಸ್ ಆಗಿರ್ತೀವಿ, ಆಮೇಲೆ ಟೀಚರ್ ಆಗಿರ್ತೀವಿ. ಸೊ ನಮ್ ಡೌಲೇಜ್ಗೆ ನಾವು ಯಾವ ತರ ಟೀಚ್ ಮಾಡ್ಬೇಕು, ಸೊ ಅದರಿಂದ ಯಾವ ತರ ಟೀಚ್ ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ, ಸೊ ಅವರ ನಮ್ ಕಡೆ ಹೇಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಅನ್ಸ್ತು ಅದನ್ನ ಯಾರಾದ್ರೂ ಒಬ್ರಿಬ್ರು ಶೇರ್ ಮಾಡ್ಬೋದು. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ವೆರಿ ಸಾರಿ, ನಿಮ್ಮ 10 ನಿಮಿಷನ ನಾನು ವೇಸ್ಟ್ ಮಾಡ್ಕೊಂಡೆ. ಖಂಡಿತ ಯಾರು ಶೇರ್ ಮಾಡ್ತೀರಾ ಹ್ಯಾಂಡ್ ರೈಸ್ ಮಾಡಿ, ನೀವೇನ್ ಕಲ್ತಿದ್ದೀರಾ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ಯಾರಿಗೆಲ್ಲ ಏನ್ ಅರ್ಥ ಮಾಡ್ಕೊಂಡ್ರಿ? 2-3 ಸ್ಟೋರಿ ಇತ್ತಲ್ವಾ? ಖಂಡಿತ ಇದನ್ನ ಇನ್ನೊಂದ್ಸಲ ಕೇಳ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನನ್ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ. ಎಸ್, ನಾನು ಇದರಲ್ಲಿ ಅರ್ಥ ಮಾಡಿರೋದು ಇಷ್ಟೇ. ನಮ್ಮ ಜೊತೆಗೆ ಇರೋರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ದ ಲಾಸ್ಟ್ ಪಾರ್ಟ್ ಅವ್ರೇನ್ ಸ್ಕೂಲ್ ಅಲ್ಲಿ ಸೆಕ್ಷನ್ ವೈಸ್ ಮಕ್ಕಳ ಬಗ್ಗೆ ಹೇಳಿದಾಗ ಖಂಡಿತ ನಮ್ಮ ಹತ್ರ ನಮ್ಮ ಟೀಮ್ ಅಲ್ಲಿ ಇರೋರು ಎಲ್ಲಾ ರೀತಿಯಾದ ಜನಗಳು ಸಿಗ್ತಾ ಇರ್ತಾರೆ. ಬಟ್ ಅವ್ರನ್ನ ನಾವು ಯಾವ ರೀತಿ ನಮ್ಮ ಥಾಟ್ ಪ್ರೋಸೆಸ್ ಅಲ್ಲಿ ಏನ್ ಹಾಕ್ಬಿಟ್ಟು ನಾವು ಮಾಡ್ತೀವೋ ಅದು ಖಂಡಿತ ಆಗುತ್ತೆ. ಸೊ ಯಾರೇ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದಾಗ್ಲೂ ಅವರು ನಮ್ಮ ಟೀಮಲ್ಲಿ ಡೈಮಂಡ್ ಅಂತ ಒಂದು ಅಳವಡಿಸ್ಕೊಂಡು ಅವ್ರ ಜೊತೆಗೆ ನಾವೇನ್ ಕಲ್ತಿದೀವೋ ಅದನ್ನ ಅವ್ರಿಗೆ ಶೇರ್ ಮಾಡ್ತಾ ಹೋದಾಗ ಖಂಡಿತ ಅವರು ಡೈಮಂಡ್ ಆಗೇ ಆಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ಟಿರೋದನ್ನ ಅರ್ಥ ಮಾಡ್ಕೊಂಡೆ. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರು ಶೇರ್ ಮಾಡ್ತೀರಾ? ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಎಸ್, ಟೀಚರ್ ಆಗಿ ಅಂದ್ರೆ ಏನೆಲ್ಲ ನಾವು ತಿಳ್ಕೊಳ್ಬೇಕು ಅಥವಾ ಹೇಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಕೂಡ ಅದೇ ಈಗ ಸಾರಿ ಕೇಳಿದ್ರಲ್ವಾ 10 ಮಿನಿಟ್ಸ್ ಲೇಟ್ ಆಯ್ತು ಅಂತ. ಸೊ ಇದು ಆಕ್ಚುಲಿ ನಾವು ಅನ್ಕೊಳ್ಬಾರ್ದು ಅಂತ, ಯಾಕೆಂದ್ರೆ ಏನಾಗ್ಬೇಕು ಅದಾಗಿದೆ. ಯಾಕೆಂದ್ರೆ ಅದರಿಂದನೂ ಕಲಿಯುವುದಿದೆ ಅಂತ, ಯಾಕೆಂದ್ರೆ ನೀವು ಅದರಿಂದ ತಿಳ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು ಅಥವಾ ನಾವು ತಿಳ್ಕೊಂಡಿದೀವಿ ಈ ತರ ಆಗತ್ತೆ ಅಂತ. ಸೊ ಆ ತರದೊಂದು ಅವ್ರು ಹೇಳಿದ್ರಲ್ವಾ, ಎಷ್ಟ್ ಹೇಳಿದ್ರು ಅಷ್ಟೇ. ಟೀಚರ್ ಒಬ್ರು ಮಾತಾಡ್ತಾರಲ್ಲ, ಸೊ ಈ ಹುಡುಗರು ಎಷ್ಟ್ ಹೇಳಿದ್ರು ಅಷ್ಟೇ, ದಿನ ಅದೇ ಆ ತರ ಅನ್ಕೋಬೇಡಿ ಅಂತ. ಸೇಮ್ ಅದೇ ತರ ಸೊ ನಾವು ಕೂಡ ಯಾವ್ದನ್ನು ಹೇಗೆ ಅನ್ಕೊಳ್ಳೋದು ಬೇಡ. ನಾವ್ ಅನ್ಕೊಂಡಾಗ ಆಗತ್ತೆ. ನೀವು ಆಕ್ಚುಲಿ ಸ್ಟಾರ್ಟಿಂಗ್ ಕೂಡ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಸ್ಟಾರ್ಟ್ ಮಾಡೋಗ್ಲೇ ಹೇಳಿದ್ರಿ. ಸೊ ಅದು ಖಂಡಿತ ಲೇಟ್ ಆಗೇ ಆಯ್ತು. ಸೊ ಈ ತರ ಆಗತ್ತೆ.
ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಷ್ಟೊಂದು ಒಳ್ಳೆ ಲರ್ನಿಂಗ್ಸ್ ಅಲ್ವಾ, ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಲರ್ನಿಂಗ್ಸ್. ಸೊ ಇಲ್ಲಿ ಟೀಚರು ಇದ್ದಾರೆ, ಸ್ಟೂಡೆಂಟ್ಸು ಇದ್ದಾರೆ, ಟೀಚರು ಇದ್ದಾರೆ. ಸೊ ನಂಗೆ ಇವತ್ತು ಮಹೇಶ್ ಅವರು ಟೀಚರ್ ಆದ್ರು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಏನು ಇವಾಗ ಲಾಸ್ಟ್ ಗೆ ಬಂದಿದ್ದೀವಿ. ಸೊ ಖಂಡಿತ ಇವತ್ತು ಎಲ್ರು ಸಂಡೇ ಆದ್ರೂ ಕೂಡ ತುಂಬಾ ಜನ ಅಟೆಂಡ್ ಆಗಿದ್ದೀರಾ. ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಕೆಲವೊಬ್ರು ಹೊಸೊಬ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ ಇವತ್ತು. ಯಾರೆಲ್ಲ ಅವಾಗ ಯೋಗೇಶ್ ಕುಮಾರ್ ಅಂತ ಇದ್ರು, ಇವಾಗ ಕಾಣಿಸ್ತಾ ಇಲ್ಲ. ಶ್ಯಾಮಲಾ ಭಟ್ ಅಂತ ಇದ್ದಾರೆ, ನಿಮ್ ಪರಿಚಯ ಮಾಡ್ಕೊಡ್ತೀರಾ? ಕಲಾವತಿ ಅಂತ ಇದ್ರು. ಕಲಾವತಿ ಅವ್ರಿಲ್ಲ, ಶ್ಯಾಮಲಾ ಭಟ್ ಇಲ್ಲ, ಅವರಿದ್ದಾರೆ. ಶ್ಯಾಮಲಾ ಅವರು ಇದ್ದಾರೆ. ಹೌದು, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೋತೀರಾ? ಎಸ್ ಮೇಡಮ್, ವೆಲ್ಕಮ್. ಕಾಣಿಸ್ತಾ ಇದೆಯಾ? ಎಸ್ ವೆಲ್ಕಮ್ ಮೇಡಮ್. ಮಂಗಳೂರಿನವಳು ನಾನು. ನಿಮ್ಮ ಟೀಮ್ ಲೀಡರ್ ಸಂಧ್ಯಾ ಅವರ ಫ್ರೆಂಡ್. ಟೀಚರ್ ಪ್ರೊಫೆಷನ್ ಅಲ್ಲಿ ಇದ್ದೆ, ಈಗ ರಿಟೈರ್ಡ್ ಆಗಿದೆ. ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾನೆ ಸದ್ಯಕ್ಕೆ. ಸರಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತೊಂದು ಇವಾಗ ಇಷ್ಟವರೆಗೆ ಟೀಚರ್ ಆಗಿದ್ದೀರಾ. ಸೊ ಇನ್ನೊಂದು 21 days ನೀವು ಸ್ಟೂಡೆಂಟ್ ಆಗಿರ್ತೀರಾ. ಸೊ ಇಲ್ಲಿ ಏನು ನಾವು ಹೇಳ್ಕೊಡ್ತಾ ಇದೀವಿ, ಇಲ್ಲಿ ಏನು ಲರ್ನಿಂಗ್ಸ್ ಆಗ್ತಾ ಇರುತ್ತೆ, ಅದನ್ನ ಖಂಡಿತ, ಯಾಕಂದ್ರೆ ಹೊರಗಡೆ ಈ ಫೀಲ್ಡ್ ಅಲ್ಲಿ ನಾವೇನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೀವಿ, ಹೊರಗಡೆ ಎಲ್ಲೂ ಇಲ್ಲ ನಮ್ ಕಲಿಯೋದಕ್ಕೆ. ಆದ್ರೆ ಇಲ್ಲಿ ಮಾತ್ರ ಈ ನಮ್ಗೆ ಸಬ್ಜೆಕ್ಟ್ ಇರುವಂತದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು. ಸೊ ಈ ಎಜುಕೇಶನ್ ಮೂಲಕ, ಬೇಸಿಕ್ ಕೋರ್ಸ್ ಮೂಲಕ ನಾವು ಕಲಿತಾ ಇದ್ದೀವಿ. ಸೊ ನಮ್ಗೆಲ್ಲ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರುವಂತ ಸಂಧ್ಯಾ ಮೇಡಮ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಕೂಡ ಒಬ್ಳು ಸಿಂಪಲ್ ಹೌಸ್ ವೈಫ್, ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು, ಇವಾಗ್ಲೂ ನಾನು ಅಡಿಗೆ ಮನೆಯಲ್ಲೇ ಇದ್ದೀನಿ. ಸೊ ಅದ್ರ ಜೊತೆಗೆ ಕಲಿತಾ ನಾವು ಇದನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗಕ್ ಆಗ್ತಾ ಇದೆ. ಹಾಗೆ ನಮ್ಮಲ್ಲಿ ಇರುವಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ತುಂಬಾ ಬೇಕಾದಷ್ಟು ಆಗ್ತಾ ಇದೆ. ಯಾಕಂದ್ರೆ ಸಿಂಪಲ್ ಹೌಸ್ ವೈಫ್ ಅಂದ್ರೆ ಖಂಡಿತ ನಮ್ಗೆ ಒಂದು ಯಾವುದೇ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ ಮಾತಾಡೋದಕ್ಕೆ. ಮನೆ 4 ಗೋಡೆ ಮಧ್ಯೆ ಮಾತ್ರ ಇರ್ತೀವಿ. ಆದ್ರೆ ಸಿಗುವಂತ ಎಜುಕೇಶನ್ ಮೂಲಕ ನಾವು ಈ 4 ಗೋಡೆ ಬಿಟ್ಟು ನಮ್ಮ ಪ್ರಪಂಚದಲ್ಲಿ ಯಾರೇ ಏನಂದ್ರು ಕೂಡ ಮಾತಾಡುವಂತ ಧೈರ್ಯ, ಕಾನ್ಫಿಡೆನ್ಸ್ ಈ ಎಜುಕೇಶನ್ ಮೂಲಕ ಸಿಗ್ತಾ ಇದೆ. ಸೊ ನೀವು ಕೂಡ 21 days ಯಾವಾಗ ರೆಗ್ಯುಲರ್ ಆಗಿ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರಲ್ವಾ, ಸೊ ಆ ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡಿ 21 days ಖಂಡಿತ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗೇ ಆಗುತ್ತೆ. ಸೊ ಎಲ್ರಿಗೂ ಕೂಡ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ ಎಲ್ರಿಗೂ ಕೂಡ ಧನ್ಯವಾದ. ಸಂಡೇ ಆಗಿದ್ರು ಕೂಡ ಈ ಮಲಗ್ಬೋದಿತ್ತು, ಒಳ್ಳೆ ನಿದ್ದೆ ಮಾಡ್ಬೋದಿತ್ತಲ್ವಾ. ಆದ್ರೂ ಕೂಡ ಅಟೆಂಡ್ ಆಗಿರೋದ್ರಿಂದ ಖಂಡಿತ ನಾಳೆಯಿಂದ ಹೊಸ ನಮ್ಮ ಒಂದು ಚಾಪ್ಟರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನೆಲ್ಲ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಸಿಗೋಣ. ಅದಕ್ಕಿಂತ ಮೊದಲು ನಾವು ಎಫರ್ಮೇಶನ್ ಮಾಡೋಣ. ವೆಲ್ಕಮ್ ಕೃಷ್ಣಪ್ಪ ಸರ್ ಆನ್ ದ ಸ್ಕ್ರೀನ್. ಎಫರ್ಮೇಶನ್ ಜೊತೆ ಅಲ್ಲಿ ಯಾರೆಲ್ಲ ಮಹೇಶ್ ಇರ್ಬೋದು, ಉಮೇಶ್ ಅವರು MC ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ. ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೂರ್ ಅಹಮದ್, ನಾಗರತ್ನ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಶಾರದಾ ಮೇಡಮ್, ಮದರ್ ಟು ಮೈ ಟೀಮ್ ಅಂತ. ಖಂಡಿತ ಅವರು ಕೂಡ ಎಲ್ಲ. ಏನಾದ್ರು ಇದೆಯಾ ಮೇಡಮ್ ಅನೌನ್ಸ್ಮೆಂಟ್? ಅನೌನ್ಸ್ಮೆಂಟ್ ಆನ್ ಮಂಡೇ ಕಂಪನಿಯಲ್ಲಿ ಜಯನಗರ MSc ಅಲ್ಲಿ ವಿ ಆರ್ ಹ್ಯಾವಿಂಗ್ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ 11 to 5 o'clock ವರೆಗೂ ಇರುತ್ತೆ. ಬಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಇರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, 100 rupees, and you can go and take the test. ಯಾಕಂದ್ರೆ ನಮ್ಮ ಬೋನ್ ಕ್ಯಾಲ್ಸಿಯಂ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ ನಮ್ಮ ಬಾಡಿದು. ಸೊ ನಮ್ಮ ಬಾಡಿ ಹೆಲ್ತ್ ಬಗ್ಗೆ ತಿಳ್ಕೊಂಡಾಗ ನಾವು ಅದಕ್ಕೆ ತಕ್ಕಾಗಿ ಏನ್ ಬೇಕೋ ಅದನ್ನ ಮಾಡ್ಬೋದು, ಹೆಲ್ಪ್ ಆಗುತ್ತೆ. ಸೊ ಯು ಕ್ಯಾನ್ ಯೂಟಿಲೈಸ್ ದಿಸ್. ಥ್ಯಾಂಕ್ ಯು. ಎಸ್, ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಖಂಡಿತ ಇನ್ಫಾರ್ಮೇಶನ್ ಸಿಗುತ್ತೆ. ವೆಲ್ಕಮ್ ಕೃಷ್ಣಪ್ಪ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಇದುವರೆಗೂ ನಾವು ಒಳ್ಳೆ ಒಬ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. 5M ಕ್ಲಬ್ಗೆ ಎಲ್ಲ ಮೆಂಬರ್ಸ್ಗೂ 5M ಕ್ಲಬ್ ನ ಕ್ರಿಯೇಟ್ ಮಾಡಿದಂತ ನಮ್ಮ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ಗೂ ನನ್ನ ಧನ್ಯವಾದಗಳು. ನಾವಿವತ್ತು ಕೊನೆ ಹಂತಕ್ಕೆ ಬಂದಿದ್ವಿ. ಇವತ್ತು ಎಲ್ಲರೂ ಒಟ್ಟಿಗೆ ಅಫರ್ಮೇಶನ್ ಹೇಳೋಣ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ವಿನ್ನರ್, ಐ ಕ್ಯಾನ್ ಡೂ ಇಟ್, I can do it. I can do today it. is my day, Today is Today is my my day. day. there with me always.
God is Yes, there yes. with me always. Thank you. ನಾನು ಉತ್ತಮ, ನಾನು ಉತ್ತಮ, ನಾನು ಜಯಶಾಲಿ, ನಾನು ಜಯಶಾಲಿ, ನಾನು ಮಾಡಬಲ್ಲೆ, ನಾನು ಮಾಡುವಲ್ಲೆ, ಇಂದು ನನ್ನ ದಿನ, ಇಂದು ನನ್ನ ದಿನ. ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಇವತ್ತು ಸಂಡೇ ಫುಲ್ ಆಕ್ಷನ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೆ ಟಾಸ್ಕ್ ಅನ್ನ ಮರಿಬೇಡಿ. ಸೊ ಗ್ರೀನ್ ಟೀ ಕುಡೀರಿ, ಯಾರೆಲ್ಲ ಟೇಸ್ಟ್ ಮಾಡಿಲ್ಲ ಇದುವರೆಗೂ, ಇವತ್ತು ಟೇಸ್ಟ್ ಮಾಡಿ ನಾಳೆ ಹೇಳಿ ನಿಮ್ಮ ಕಮೆಂಟ್ಸ್ ಹೇಗಿತ್ತು ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್ ದ ಪಾರ್ಟಿಸಿಪೆಂಟ್ಸ್, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್. Thank you, madam.